ನಮಸ್ಕಾರ, ಮನಿ ಮಾರ್ಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಾರದ ವಿಶ್ಲೇಷಣೆಗೆ ಬಂದಿದ್ದೀನಿ. 7ನೇ ತಾರೀಕು ಸುಮಾರು 8 ಗಂಟೆ ಆಗ್ತಿದೆ, ಭಾನುವಾರ, ಜೂನ್ ತಿಂಗಳದು 8ನೇ ತಾರೀಕಿಂದ 12ನೇ ತಾರೀಕು ಈ ವಾರದ ವಿಶ್ಲೇಷಣೆ ಮಾಡಲಿಕ್ಕೆ ಬಂದಿದ್ದೀನಿ. ಈ ವಾರ ಮಾರ್ಕೆಟ್ ಹೆಂಗಿದೆ ಸ್ವಲ್ಪ ನೋಡೋಣ. ಮುಖ್ಯವಾಗಿ ಲಾಸ್ಟ್ ವೀಕಲ್ಲೇ ವಿಡಿಯೋ ಮಾಡ್ತಾ ಹೇಳಿದ್ದೆ, ಸ್ವಲ್ಪ ಅಲರ್ಟ್ ಆಗಿರಬೇಕು, ಮಾರ್ಕೆಟ್ ಡೌನ್ ಸೈಡ್ ಹೋಗ್ಬೋದು. 21,130 ಸಮಥಿಂಗ್ ಏನೋ ಒಂದು ಲೆವೆಲ್ ಕೊಟ್ಟಿದ್ದೆ. ಸೊ ಅದು ಕಳೆದ ವಾರದ್ದು ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಆ ಟ್ರೆಂಡ್ ಒಂದು ಅಪ್ ಟ್ರೆಂಡ್ ಅಂತ ಹೋದಂಗಾಗಿ ಮತ್ತೆ ಒಂದು ಡೌನ್ಫಾಲ್ ಆಗಿದೆ. ಸೊ ಒಳ್ಳೆ ನೆಗೆಟಿವ್ ಸೈಡ್ ಹೋಗಿದೆ. ಮತ್ತೆ ಇವಾಗ ಗಿಫ್ಟ್ ನಿಫ್ಟಿ ಸಹಿತ ಒಂದು 300 ಪಾಯಿಂಟ್ಸ್, ಸೊ 23,000 ಲೆವೆಲ್ ಎಲ್ಲ ಓಪನ್ ಆಗೋ ಚಾನ್ಸಸ್ ಇದೆ ನಾಳೆ. ಸೊ ಓಪನಿಂಗ್ ಏನು ಕಂಟ್ರೋಲ್ ಮಾಡಬೇಕು, ಎಕ್ಸಿಸ್ಟಿಂಗ್ ಪೊಸಿಷನ್ ನಾಡಿದ್ದು ವೀಕ್ಲಿ ಎಕ್ಸ್ಪೈರಿ ಇದೆ. ಸೊ ಹೇಗೆ ಕಂಟ್ರೋಲ್ ಮಾಡಬೇಕು ಅದೆಲ್ಲ ತೋರಿಸ್ತೀನಿ, ನಾನು ಒಂದು ಅಂದಾಜಿಗೆ ಹೇಳ್ತೀನಿ. ನಂದು ಯಾವುದಕ್ಕೂ ಪ್ಯಾನಿಕ್ ಆಗಬೇಡಿ. ಸೊ ವಿಡಿಯೋ ಪ್ರಾರಂಭಕ್ಕೆ ಮುಂಚೆ ಕೆಲವ್ರದ್ದು ತುಂಬ ಸಂದೇಹ ಇರುತ್ತೆ, ಸೆಲ್ ಮಾಡ್ಬೋದಾ, ಎಕ್ಸಿಸ್ಟಿಂಗ್ ಪೋರ್ಟ್ಫೋಲಿಯೋ ಏನಾಗ್ಬೋದು, ಸೊ ತೊಂದರೆ ಆಗುತ್ತಾ, ಇಟ್ಕೊಬೋದಾ ಬೇಡವಾ, ಮತ್ತೆ ಒಂದು ಬಾಟಮ್ ಆಗಿದೆ, ಬೈ ಮಾಡಲಿಕ್ಕೆ ಚೆನ್ನಾಗಿದೆಯಾ ನೋಡೋಣ ಹೆಂಗೆ. ಸೊ ಸ್ವಿಂಗಲ್ಲಿ ನನಗೆ ಚಾನ್ಸಸ್ ಸಿಗ್ತಾ ಇದೆ, ಇನ್ವೆಸ್ಟ್ ಮಾಡ್ಬೋದಾ ಬೇಡವಾ, ಶಾರ್ಟ್ ಟರ್ಮ್ಗೆ ನನಗೆ ಒಂದು 10-15% ಬರುತ್ತೆ. ಸೊ ಈ ಥರದೆಲ್ಲ ತುಂಬ ಕ್ವಶನ್ಸ್ ಇರ್ತವೆ. ಸೊ ಮ್ಯೂಚುವಲ್ ಫಂಡ್ ಎಸ್ಪೆಷಲಿ ಅದರಲ್ಲೂ. ಸೊ ಮ್ಯೂಚುವಲ್ ಫಂಡ್ ಇಟ್ಕೊಂಡಿದ್ದೀನಿ, ತುಂಬ ಲಾಂಗ್ ಒಂದು ಕಾರ್ಪಸ್ ಬಿಲ್ಡ್ ಆಗಿದೆ. ಸೊ ಮುಂದೆ ನಾನು ಇಟ್ಕೊಬೇಕಾ ಬೇಡವಾ, ಸೆಲ್ ಮಾಡಬೇಕಾ ಬೇಡವಾ, ಒಂದು ಪ್ಯಾನಿಕಲ್ಲಿ ಇರ್ತಾರೆ. ಸೊ ನೋಡೋಣ ಹೇಗೆ ಒಂದು ಇದನ್ನ ಅಟ್ಯಾಕ್ ಮಾಡಬೇಕು, ಅಡ್ರೆಸ್ ಮಾಡೋಣ ಅಂತ. ಮುಖ್ಯವಾಗಿ ನಾನು ವಿಡಿಯೋ ಪ್ರಾರಂಭ ಮುಂಚೆ ಹೇಳೋದೇನಂದ್ರೆ, ಡಿಸ್ಕ್ಲೈಮರ್ ಅಂತ ಹೇಳಲೇಬೇಕು, ನಾನು ಸೆಬಿ ಸರ್ಟಿಫೈಡ್ ಫೈನಾನ್ಷಿಯಲ್ ಅಡ್ವೈಸರ್ ಅಲ್ಲ. ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೂ ಸ್ಟಾಕ್ ಮಾರ್ಕೆಟಲ್ಲಿ ಆಯಾ ಏರಿಯಾ ಒಂದು ಕಮಾಡಿಟಿ ಅಂದರೆ ಕಮಾಡಿಟಿ ಅಡ್ವೈಸರ್ ಇರ್ತಾರೆ. ಸೊ ಈಕ್ವಿಟಿ ರಿಸರ್ಚ್ ಅನಲಿಸ್ಟ್ ಅಂತ ಇರ್ತಾರೆ, ಅವ್ರದ್ದು ಹೆಲ್ಪ್ ತಗೊಂಡು ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ಎಲ್ಲ ರಿಸ್ಕ್ ಇನ್ವಾಲ್ವ್ ಆಗಿರೋದ್ರಿಂದ ಸ್ವಲ್ಪ ನೋಡಿಕೊಂಡು ಟ್ರೇಡ್ ಮಾಡಬೇಕಾಗತ್ತೆ. ಸೊ ಹಾರ್ಡ್ ಆ್ಯಂಡ್ ಮನಿ ಸ್ವಲ್ಪ ತುಂಬ ಕಷ್ಟ ಆಗಿಬಿಡುತ್ತೆ. ಮಾರ್ಕೆಟಲ್ಲಿ ಏನಾದ್ರು ಡೌನ್ಫಾಲ್ ಆಯಿತು, ಸೊ ಇನ್ವೆಸ್ಟ್ಮೆಂಟ್ ನೆಗೆಟಿವ್ ಸೈಡ್ ಹೋಗುತ್ತೆ, ಈ ಥರದ್ದೆಲ್ಲ ಒಂದು ಭಯ ಇರ್ತಾರೆ. ಅದು ಆಬ್ವಿಯಸ್ಲಿ ಇರಲೇಬೇಕು. ಎಜುಕೇಶನಲ್ ಪರ್ಪಸ್ಗಾಗಿ ಮಾಡಿರುವಂಥ ವಿಡಿಯೋಗಳು. ನಿಮ್ಮ ಕಡೆಯಿಂದನೂ ನೀವು ಒಂದು ಅನಾಲಿಸಿಸ್ ಮಾಡಬೇಕಾಗತ್ತೆ. ಒಂದು ಸರ್ಟನ್ ಎಕ್ಸ್ಟೆಂಟ್ ನಾನು ಮಾಡಿರ್ತೀನಿ. ಇದಕ್ಕೆ ಯಾವುದೇ ಒಂದು ಇನ್ವೆಸ್ಟ್ಮೆಂಟು ಅಥವಾ ಬೈ ಸೆಲ್ ಅಡ್ವೈಸ್ ಅಲ್ಲ ಇದು. ಸೊ ನಿಮ್ಮ ಕಡೆಯಿಂದನೂ ನೀವು ಅನಾಲಿಸಿಸ್ ಮಾಡಿಕೊಂಡು ಮುಂದಿನ ನಿರ್ಧಾರಗಳು ನೀವು ಮಾಡಬೇಕಾಗತ್ತೆ. ಸೊ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಮೊದಲಿಗೆ ನಿಫ್ಟಿ ತೊಗೊಳ್ತಾ ಇದ್ದೀನಿ. ಸೊ ನಿಫ್ಟಿ ನಾನು ಕಳೆದ ವಾರ ಹೇಳ್ದಂಗೆ ಟೈಮ್ ಫ್ರೇಮಲ್ಲಿ ನನಗೆ ಅನುಕೂಲ ಇಲ್ಲ. ಸೊ ಒಂದು ಆಲ್ಮೋಸ್ಟ್ ಕಂಪ್ಯಾರಿಟಿವ್ಲಿ ನಾನು ನೋಡ್ಬೇಕಾದ್ರೆ ಲಾಸ್ಟ್ ಕೆಳಗೆ ಬಂತು, ತಿರ್ಗಾ ಒಳಗಡೆ ಹೋಗಿದೆ. ಸೊ ಮೇನ್ ಆಗಿ ಈ ಒಂದು ಸಪೋರ್ಟ್ ಅಂತ ಹೇಳಿದೆ 18ದು. ಸೊ 18th ಸಪೋರ್ಟ್ ತಗೊಂಡು ತಿರ್ಗಾ ಕೆಳಗಡೆ ಬಂದ್ಬಿಟ್ಟು ತಿರ್ಗಾ ಒಳಗಡೆ ಕ್ಲೋಸ್ ಆಗಿದೆ. ಸೊ ಇದೆಲ್ಲ ಒಂದು ಸ್ವಲ್ಪ ಅಬ್ಸರ್ವ್ ಮಾಡಬೇಕಾಗಿರೋಂಥದ್ದು. ಸೊ ಆಬ್ವಿಯಸ್ಲಿ ನಾಳೆ ಇವಾಗ SGX ನಿಫ್ಟಿ ಓಪನ್ ಆಗ್ತಿದ್ದಂಗೆ ನನಗೆ ಕಾಣಿಸೋದು, ನಾಳೆ ಓಪನ್ ಆಗ್ತಿದ್ದಂಗೆ 23,000 ಹತ್ರ ಬಂದ್ಬಿಡುತ್ತೆ. ಇವನ್ ಹಿಂದಿನ ವಿಡಿಯೋ ಒಂದು ಮಾಡ್ತಾ ಇದ್ದೆ ಆ್ಯಕ್ಚುಲ್ ಆಗಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು. ಸೊ 23,367 ಕ್ಲೋಸ್ ಆಗಿದೆ. ಇದು ಇಲ್ಲಿ ಹೈಲೈಟ್ ಮಾಡ್ತಾ ಇದ್ದೀನಿ. ಸೊ ಇದು ಕ್ಲೋಸಿಂಗು. ಸೊ ಓಪನಿಂಗ್ ಹೆಚ್ಚು ಕಮ್ಮಿ ನಾಳೆ ಪ್ರಕಾರ 23,104. ಅದು ಬ್ರೇಕ್ ಆಯಿತು ಅಂದರೆ ಅದಕ್ಕೂ ಕೆಳಗಡೆ 22,952 ತನಕ ಹೋಗ್ಬೋದು. ಸೊ ಇದು ಓವರ್ ಆಲ್ ವೀಕ್ಲಿ ಲೆವೆಲ್ಸ್ಗೆ ನೋಡಿದಾಗ ಈ ಲೆವೆಲ್ ನೆಗೆಟಿವ್ ಸೈಡು 22,952 ತನಕ ಹೋಗುತ್ತೆ. ಅದು 952 ಬ್ರೇಕ್ ಆಯಿತು ಅಂದರೆ ಸೊ 22,801, 858 ಈ ರೇಂಜಲ್ಲಿ ಹೋಗ್ಬಿಡುತ್ತೆ. ಸೊ ಇದು ಕ್ಯಾಲ್ಕುಲೇಷನ್ ಮಾಡೋದು ನನ್ನ ಹಿಂದಿನ ವಿಡಿಯೋದಲ್ಲಿದೆ. ಸ್ವಲ್ಪ ಸ್ಟಾಕ್ ಕ್ಲಾಸಸ್ ಅಂತ ಮಾಡಿದ್ದೀನಿ. ಗ್ಯಾನ್ ಸ್ಕ್ವೇರ್ ಮೆಥಡು, ಗ್ಯಾನ್ ಸ್ಕ್ವೇರ್ ರೂಟ್ ಮೆಥಡ್ ಆ್ಯಕ್ಚುಲಿ ಇದು. ಗ್ಯಾನ್ ಸ್ಕ್ವೇರ್ 9 ಬೇರೆದೆಲ್ಲ ನೀವು ಮಾರ್ಕೆಟಲ್ಲಿ ತಿಳ್ಕೊಂಡಿರ್ತೀರಾ, ಯೂಟ್ಯೂಬ್ ವಿಡಿಯೋಸಲ್ಲಿ ನೋಡಿರ್ತೀರಾ. ಸೊ ಅದು ಗ್ಯಾನ್ ಫ್ಯಾನ್ ಕೂಡ ಇದೆ, ತುಂಬ ಇದೆ ಗ್ಯಾನ್ ರಿಲೇಟೆಡು. ಸೊ ಒನ್ ಆಫ್ ದ ಮೆಥಡು ಬೇಸ್ಡ್ ಆನ್ ಸ್ಕ್ವೇರ್ ರೂಟ್ ಫ್ಯಾಕ್ಟ್ರಿಂದ ಕಂಡುಹಿಡಿಯುವಂಥದ್ದು. ಹೇಗೆ ಡೆಸಿಮಲ್ ತೊಗೊಳೋದು, ಫ್ಯಾಕ್ಟರ್ಸ್ ಲೆವೆಲ್ಸ್ ಹೆಂಗೆ ಕಂಡುಹಿಡಿಯೋದು, ಅಡ್ಜಸ್ಟ್ಮೆಂಟ್ ಹೆಂಗೆ ಮಾಡೋದು, ಈ ಡೀಟೇಲ್ ಆಗಿ ಆ ವಿಡಿಯೋದಲ್ಲಿ ಮಾಡಿದ್ದೀನಿ. ಪ್ಲೀಸ್ ಒಂದು ನೋಡ್ಕೊಳ್ಳಿ. ಮತ್ತೆ ಇನ್ನೊಂದು ಹೇಳಬೇಕಾಗಿದೆ, ಈ ವಿಡಿಯೋ ಮಾಡ್ತಾನೆ ಹೇಳ್ತಾ ಇದ್ದೀನಿ. ತುಂಬ ಜನ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಮತ್ತೆ ಒಂದು ಕ್ಯಾಶುವಲ್ ಆಗಿ ನೋಡ್ತಾ ಇದ್ದೀರಾ, ಡೀಟೇಲ್ ಆಗಿ ನೋಡ್ತಾ ಇಲ್ಲ. ಸೊ ಡೀಟೇಲ್ ಆಗಿ ನೋಡಿದ್ರೆ
100% ನಾನು ಕರೆಕ್ಟ್ ಇದ್ದೀನಿ ಅಂತಲ್ಲ. ಸೊ ನಿಮ್ಗೆ ಒಂದು ಫೇರ್ ಐಡಿಯಾ ಬರುತ್ತೆ ಮಾರ್ಕೆಟ್ ಯಾವ ಟ್ರೆಂಡ್ ಹೋಗ್ತಾ ಇದೆ, ಏನಾಗ್ತಿದೆ, ಅಡ್ಜಸ್ಟ್ಮೆಂಟ್ ಎಲ್ಲಿ ಮಾಡಬೇಕು. ರಿಯಲಿ ಅಡ್ಜಸ್ಟ್ಮೆಂಟ್ ಬೇಕಾಗಿಲ್ಲ ಆಕ್ಚುಲಿ. ಒಂದು ಟ್ರೆಂಡ್ ನೀವು ನೋಡ್ತಿದ್ದಂಗೆ ಹೇಳ್ಬೋದು, ಪ್ಯಾನಿಕ್ ಆಗಿ ನಾವು ಅಡ್ಜಸ್ಟ್ ಮಾಡ್ತಾ ಇರ್ತೀವಿ, ಮತ್ತೆ ಒಂದು ಪೊಸಿಷನ್ ಕ್ರಿಯೇಟ್ ಮಾಡ್ತೀವಿ, ಮತ್ತೆ ಅಡ್ಜಸ್ಟ್ ಆಗುತ್ತೆ, ಮತ್ತೆ ನೆಗೆಟಿವ್ ಸೈಡ್ ಹೋಗುತ್ತೆ, ಮತ್ತೆ ಪಾಸಿಟಿವ್ ಹೋಗುತ್ತೆ, ಹೀಗೆ ಅಪ್ಸ್ ಅಂಡ್ ಡೌನ್ಸ್ ಆಗ್ತಾ ಇರುತ್ತೆ ಅಡ್ಜಸ್ಟ್ ಮಾಡ್ತಾ ಹೋಗ್ತಿದ್ದಂಗೆ. ಹೆಡ್ಜಿಂಗ್ ತುಂಬಾ ಮಾಡಕ್ ಹೋದ್ರೆ ಪ್ರಾಬ್ಲಮ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಕ್ಯಾಪಿಟಲ್ ಡೆಪ್ಲಾಯ್ಮೆಂಟ್ ನಿಮ್ದು ತುಂಬಾ ಒಂದು ಬರೀ ಅಡ್ಜಸ್ಟ್ಮೆಂಟ್ ಅಲ್ಲೇ ಹೋಗ್ತವೆ. ಸೊ ಅದು ಮೊದಲು ಒಂದು ಈ ತರ ಒಂದು ಪರ್ಟಿಕ್ಯುಲರ್ ವೀಕ್ಗೆ ಎಂಡ್ ತನಕ ಕಾಯೋದ್ ಬೇಕಾಗಿಲ್ಲ, ಅಥವಾ ಮಂತ್ಲಿ ಎಂಡ್ ತನಕ ಕಾಯೋದ್ ಬೇಕಾಗಿಲ್ಲ. ಜನರಲ್ ಆಗಿ ಏನಾಗುತ್ತೆ, ಒಂದು 5% ಬಂದ್ರು ಮಂತ್ಲಿ ಸಾಕು ಅಂತ ತುಂಬಾ ಜನ ಇರ್ತಾರೆ. ಈವನ್ 2% ಎನಫ್ ಅಂತ ಹೇಳ್ತಾರೆ. ನಾ ಹೇಳೋದು ಒಂದು ತಿಂಗಳಿಗಾಗೋ ಬದಲು ಒಂದೇ ವಾರದಲ್ಲಿ ಅಥವಾ ಒಂದೇ ದಿವಸದಲ್ಲಿ ನೀವು 2% ತಗೊಂಡ್ಬಿಟ್ರೆ 2 ಇಂಟು ಒಂದು ಮಿನಿಮಮ್ ಒಂದು 20% ಬರೋಂಗೆ. ಸೊ ಹಾಗಾಗಿ ಒಂದು ಓಪನ್ ಅಲ್ಲೇ ಒಂದು ನೆಕೆಡ್ ಕಾಲ್ ತಗೊಂಡು ಒಂದು ಮಾಡಿದ್ರೆ ನಿಮ್ಗೆ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ನೋಡ್ಕೊಂಡು ಈ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ನೋಡಿದ್ರೆ ಒಂದು ಫೇರ್ ಐಡಿಯಾ ಬರುತ್ತೆ ನಿಮ್ಗೆ ಯಾವ ಡೈರೆಕ್ಷನ್ ಹೋಗ್ತಿದೆ. ಸೊ ಯೂಶಲಿ ಒಂದು ಸಪೋರ್ಟ್ ಹಿಡ್ಕೊಂಡ್ರೆ ಸೊ ಆ ಡೈರೆಕ್ಷನ್ ಇಂದ ಒಂದು ಡೌನ್ ಸೈಡ್ ಹೋಗ್ತಾ ಹೋಗುತ್ತೆ, ಇಲ್ಲ ಒಂದು ರಿವರ್ಸಲ್ ಬಂತು ಅಂದ್ರೆ ಅಪ್ ಸೈಡ್ ಹೋಗ್ತಾ ಹೋಗುತ್ತೆ. ಸೊ ಮತ್ತೆ ರಿಜೆಕ್ಷನ್ ಆಗುತ್ತೆ, ಅದು EMA ಅದು ಇದು ನೋಡಿದ್ರೆ ಒಂದು ಫೇರ್ ಡೀಟೇಲ್ಸ್ ಗೊತ್ತಿರುತ್ತೆ. ಎಸ್ಪೆಷಲಿ ಇಚಿಮೋಕ ನಾನು ಫಾಲೋ ಮಾಡ್ತೀನಿ, ಓವರ್ ಆಲ್ ಲಾರ್ಜ್ ಪಿಕ್ಚರ್ ನಾನು ಕೊಟ್ಟಿರ್ತೀನಿ ವಿಡಿಯೋದಲ್ಲಿ. ಸೊ ಹಾಗಾಗಿ ಸಡನ್ ಆಗಿ ಯಾವುದೇ ಮೂವ್ಮೆಂಟ್ ಆಗಲ್ಲ. ಸೊ ಲಾಸ್ಟ್ ವೀಕ್ ಒಂದು ಕಂಪೇರ್ ಮಾಡಿದ್ರೆ ಹೆಚ್ಚು ಕಮ್ಮಿ ಒಂದು ಸೈಡ್ ವೇಸ್ ಹೋದಂಗೆ ಹೋಯ್ತು, ಒಂದು ಅಪ್ ಹೋಯ್ತು, ಒಂದು ಡೌನ್ ಬಂತು, ತಿರ್ಗಾ ಅಪ್ ಹೋಯ್ತು, ಸೈಡ್ ಹೋಯ್ತು, ಈ ಥರದ್ದೆಲ್ಲ ಆಗುತ್ತೆ. ಸೊ ಇಂಪಾರ್ಟೆಂಟ್ ನಾನು ಲಾಸ್ಟ್ ಅಲ್ಲಿ ಹೇಳ್ತೀನಿ ಅಂತ ಹೇಳಿದೀನಿ. ಏನು ಅಂದ್ರೆ ಕಂಪ್ಲೀಟ್ ಆಗಿ ವಿಡಿಯೋ ನೋಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಮೆಂಟ್ಸ್ ಹಾಕೊಂಡು ಆಕ್ಟಿವ್ ಆಗಿದ್ದವ್ರಿಗೆ ಒಂದು ಸ್ಪೆಷಲ್ ಇಂಡಿಕೇಟರ್ ಕೊಡ್ತಾ ಇದ್ದೀನಿ ಫ್ರೀ ಆಗಿ, ವೆರಿ ಯುನೀಕ್. ಅದು ಆಕ್ಚುಲ್ ಆಗಿ ನನಗೆ ಟ್ರೇಡಿಂಗ್ ವ್ಯೂವಲ್ಲಿ ಸಿಕ್ಕಿದ್ದು, ಸ್ವಲ್ಪ ಮಾಡಿಫೈ ಮಾಡಿದ್ದೀನಿ. ಒಂದು ಫೇರ್ ಎಸ್ಪೆಷಲಿ ಎಂಥವ್ರಿಗೆ ಅಂದ್ರೆ ಅದು ಹೋಗ್ತಾ ಎಕ್ಸ್ಪ್ಲೇನ್ ಮಾಡ್ತೀನಿ ಹೆಂಗೆ ಟ್ರೇಡ್ ಮಾಡೋದು ಅಂತ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಈಗ ಲೆವೆಲ್ಸ್ ವಾಪಸ್ ಬರೋದಾದ್ರೆ ನಾಳೆ ಓಪನ್ ಆಗ್ತಿದ್ದಂಗೆ ನನಗೆ 23,161 ಈ ಲೆವೆಲ್ ಬರುತ್ತೆ ಹೆಚ್ಚು ಕಮ್ಮಿ, ಇಲ್ಲಿ ನೋಡ್ತಾ ಇರ್ಬೋದು. ಸೊ 23,161 ಲೆವೆಲ್ ತನಕ ಬರ್ಬೋದು. ಅದಕ್ಕೆ ಕೆಳಗೆ ಬಂತು ಅಂದ್ರೆ 23,009 ಈ ತರ ಒಂದು ಹೋಗ್ಬೋದು. ಸೊ ವರ್ಸ್ಟ್ ಕೇಸ್ 22,952 ಈ ರೇಂಜಲ್ಲಿ ಎಲ್ಲೋ ಇರುತ್ತೆ ನಾಳೆ ನನ್ನ ಪ್ರಕಾರ, ಈ ಒಂದು 4 ಇದ್ರಲ್ಲೇ. ಸೊ ಯೂಶಲಿ 104 ತನಕ ಟಚ್ ಆಗುತ್ತೆ ನನ್ನ ಪ್ರಕಾರ. ಸೊ ಬ್ರೇಕ್ ಆಯ್ತು ಅಂದ್ರೆ 952 ಬ್ರೇಕ್ ಆಯ್ತು 22,952 ತನಕ ಹೋಗ್ಬಿಡುತ್ತೆ. ಸೊ ಸ್ವಲ್ಪ ನೋಡ್ಕೊಳ್ಳಿ ಓಪನಿಂಗ್ ಅಲ್ಲಿ. ಮತ್ತೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಥಿಂಗ್ ಕೂಲಂಕುಷವಾಗಿ ಹೇಳ್ತೀನಿ, ಒಂದು ಎಕ್ಸಾಂಪಲ್ ಸಹಿತ ಅಲ್ಲಿ ತೋರಿಸ್ತೀನಿ ನಾನು. ಸೊ ಇಚಿಮೋಕನ ಹೈಡ್ ಮಾಡ್ತಾ ಇದ್ದೀನಿ. ಸೊ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದು, ನಿಮ್ಗೆ ಅರ್ಥ ಆಗಲ್ಲ ಎಷ್ಟೊಂದು ಜನಕ್ಕೆ. ಬಟ್ ಏನಾಗುತ್ತೆ ನಾನು ಹೇಳ್ತೀನಿ. EMA ಮೂವಿಂಗ್ ಆವ್ರೇಜ್, ಸಿಂಪಲ್ ಮೂವಿಂಗ್ ಆವ್ರೇಜ್, ಎಕ್ಸ್ಪೋನೆನ್ಷಿಯಲ್ ಎನಿಥಿಂಗ್ ಇರಲಿ. ಸೊ ನಾನು ಓಪನ್ ಆಗ್ತಾ ಏನ್ ಮಾಡ್ತೀನಿ, ಇದು ಹೈಯರ್ ಟೈಮ್ ಫ್ರೇಮ್ ಅಲ್ಲೇ ತೋರಿಸ್ತಾ ಇದ್ದೀನಿ ನಾನು. ಸೊ ಹೈಯರ್ ಟೈಮ್ ಫ್ರೇಮ್ ತಗೊಂತೀರಾ ತಗೊಳ್ಳಿ, ಓಕೆ. ಇಲ್ಲ ನಾನು ಲೋವರ್ ಟೈಮ್ ಫ್ರೇಮ್ ಬರ್ತೀನಿ. ನಾಳೆ ಓಪನಿಂಗ್ ಏನಾಗುತ್ತೆ 30 ಮಿನಿಟ್ಸ್ ಅಲ್ಲೇ ಓಪನ್ ಆಗುತ್ತೆ, 15 ಮಿನಿಟ್ಸ್ ಅಲ್ಲೇ ಆಗಿರ್ಲಿ ಟೈಮ್ ಫ್ರೇಮು. ಸೊ 15 ಮಿನಿಟ್ಸ್ ಒಂದು ಯಾವ್ದೋ ಗ್ಯಾಪ್ ಅಪ್ ಆಗಿದ್ದ ದಿವಸ ತಗೊಂತೀನಿ ನಾನು ಇಲ್ಲಿ. ಸೊ ಇಲ್ಲಿ ಗ್ಯಾಪ್ ಅಪ್ ಆಯ್ತು, ಗ್ಯಾಪ್ ಅಪ್ ಆಗ್ತಿದಂಗೆ ಇಲ್ಲಿ ಗ್ಯಾಪ್ ಕ್ರಿಯೇಟ್ ಆಯ್ತು. ಸೊ ನನ್ನ EMA ಗಿಂತ ದೂರ ಹೋಗ್ತಾ ಹೋಗಿದೆ. ಸೊ EMA ಏನು ಅಟ್ರಾಕ್ಟ್ ಮಾಡುವಂಥದ್ದು ಅಂದ್ರೆ ವಾಪಸ್ ಒಳಗಡೆ ಎಳ್ಕೊಳಕ್ಕೆ ಟ್ರೈ ಮಾಡುತ್ತಾ. ಸೊ ಯಾವಾಗ EMA ಒಂದು ಹೈಯರ್ ಟೈಮ್ ಫ್ರೇಮ್ ಅಲ್ಲಿ ನೆಗೆಟಿವ್ ಟ್ರೆಂಡ್ ಇತ್ತು, ಸಡನ್ ಆಗಿ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಆಯ್ತು, ಆವಾಗ ವಾಪಸ್ ಬ್ಯಾಲೆನ್ಸ್ ಆಗಕ್ಕೆ EMA ವಾಪಸ್ ಎಳ್ಕೊಂಡು ಹೋಗ್ತಿದ್ದು. ಸೊ ನನ್ನ ಹೈಯರ್ ಟೈಮ್ ಫ್ರೇಮ್ ನೋಡಿದಾಗ ಹಿಂದಿನ ದಿವಸದ ನೋಡಿದ್ರೆ ಇಲ್ಲಿ ಗ್ಯಾಪ್ ಅಪ್ ಆಗಿದೆ, ಇಲ್ಲಿ 22 ಮೇ. ಸೊ ನನ್ನ ಬಿಗ್ಗರ್ ಪಿಕ್ಚರ್ ಅಲ್ಲಿ ಡೌನ್ ಟ್ರೆಂಡ್ ಇತ್ತು ಆಕ್ಚುಲ್ ಆಗಿ 21 ತನಕ 22 ತನಕ ಡೌನ್ ಟ್ರೆಂಡ್ ಅಲ್ಲಿ ಇತ್ತು. ಸೊ ಇಲ್ಲೂ ಸಹಿತ ನೋಡಿ ಗ್ಯಾಪ್ ಡೌನ್ ಆಯಿತು, ಗ್ಯಾಪ್ ಅಪ್ ಆಗ್ಬೇಕು, ಮತ್ತೆ ಗ್ಯಾಪ್ ಅಪ್ ಹತ್ರ ಕ್ಲೋಸರ್ ಟು EMA ಆಗ್ಬೇಕು. ಸೊ ಈ ರೂಲ್ ನೀವು ಯಾವ್ದೇ ಟೈಮ್ ಫ್ರೇಮ್ ಹಾಕೊಳ್ಳಿ, 9 ಹಾಕೊಳ್ಳಿ. 9 ಅಂತ ಹಾಕೊಂಡ್ರೆ ಈಗ ನನ್ನ 9th ಡೇ ಒಳಗಡೆ ನಾನು ವಾಪಸ್ ಬಂದ್ಬಿಡ್ಬೇಕು ಅದು. ಸೊ ಇಲ್ಲಿ ನೋಡ್ಬೇಕು ನಾನು ಗ್ಯಾಪ್ ಡೌನ್ ಆಯ್ತು ಇಲ್ಲಿ 1, 2ನೇ ದಿವಸ, 3ನೇ ದಿವಸ, 4, 5, 6
6ನೇ ದಿವಸನೇ ಟಚ್ ಆಗ್ಬಿಡ್ತು ವಾಪಸ್. 9ನೇ ದಿವಸ ಏನಾಯ್ತು, ಮತ್ತೆ ಒಂದು ಡೌನ್ ಸೈಡ್ ಬರಕ್ ಟ್ರೈ ಮಾಡ್ತು. 9ನೇ ಆದ್ಮೇಲೆ ಇಲ್ಲಿ 7, 8, 9 ವಾಪಸ್ ಒಳಗಡೆ ಎಳ್ಕೊಂತು. ಒಳಗಡೆ ಹೋಗ್ತಿದ್ದಂಗೆ ನನ್ ಕನ್ಫರ್ಮ್ ಆಯ್ತು ಮತ್ತೆ ಮೇಲ್ ಹೋಗುತ್ತಿದ್ದು ಅಂತ. ಸೊ ಮೇಲ್ ಹೋಗ್ತಿದ್ದಂಗೆ ವಾಪಸ್ ಎಳಿಬೇಕು. ಯೂಶಲಿ ಏನಾಗುತ್ತೆ 3 days 5 days ಅಂತ ತಗೊಬೇಕು. ತುಂಬಾ 3 days ಅಂದ್ರೆ ತುಂಬಾ ಹತ್ರ ಆಗ್ಬಿಡುತ್ತೆ. ಸೊ 5 days ಇಟ್ಕೊಂತೀನಿ ನಾನು ಜನರಲ್ ಆಗಿ ರೂಲ್ಗೆ. ಸೊ ಈ 5 days ರೂಲ್ ಪ್ರಕಾರ ನೋಡಿ, ಇಲ್ಲಿ ಸೈಡ್ ವೈಸ್ ಇದ್ರ ಪ್ರಕಾರ ಒಂದ್ಸಲಿ ಸೈಡ್ ವೈಸ್ ಆಯ್ತು ಅಂದ್ರೆ 5th day ಆದ್ಮೇಲೆ ಒಂದು ಸೈಡ್ ಆಪೋಸಿಟ್ ಹೋಗ್ಬಿಡುತ್ತೆ. ಸೊ ಇಲ್ಲಿ ಗ್ಯಾಪ್ ಡೌನ್ ಆಗಿತ್ತು, ಸೈಡ್ ವೈಸ್ ಹೋಯ್ತು, ಗ್ಯಾಪ್ ಅಪ್ ಆಯ್ತು. ಗ್ಯಾಪ್ ಅಪ್ ಆದ್ಮೇಲೆ ವಾಪಸ್ ನನಗೆ EMA ಎಳ್ಕೊಂತು, ಗ್ಯಾಪ್ ಡೌನ್ ಆಯ್ತು, ಮತ್ತೆ ಒಳಗಡೆ ಹೋಯ್ತು. ಈಗ ನಾಳೆ ಕೆಳಗಡೆ ಹೋಗುತ್ತಾ. ಸೊ ಕೆಳಗಡೆ ಹೋಗ್ತಿದ್ದಂಗೆ ಅದು 300 ಪಾಯಿಂಟ್ ಬೀಳ್ತಿದೆ ಅಂತ SGX ನಿಫ್ಟಿ ತೋರಿಸ್ತಾ ಇರುವಂತದ್ದು. 300 ಪಾಯಿಂಟ್ಸ್ ನನಗೆ ಒಂದು ವಾರದ ರೇಂಜ್ ಅದು ಆಕ್ಚುಲಿ. ATR ನೀವು ನೋಡಿದ್ರೆ, ಸೊ ಡೈಲಿ ಒಂದು 200 ಹೋಗುತ್ತಾ, ವೀಕ್ಲಿ +300 -300 ಟೋಟಲ್ 600 ಹೋಗುತ್ತಾ ಎಸ್ಪೆಷಲಿ. ಸೊ ನೀವು ನೋಡ್ಬೋದು ಯಾವುದೇ ಒಂದು ದಿವಸ ವೀಕ್ಲಿ ನೋಡಿದ್ರೆ ಮ್ಯಾಕ್ಸಿಮಮ್ ಒಂದು 600 ಪಾಯಿಂಟ್ಸ್ ರೇಂಜ್ ಎಲ್ಲ ಇರುತ್ತಾ. ಮ್ಯಾಕ್ಸಿಮಮ್, ಮ್ಯಾಕ್ಸ್ ಟು ಮ್ಯಾಕ್ಸ್ ಅನ್ನೋದು ನಾನು ಅದಕ್ಕೆ. ಯಾವಾಗ 600ಗಿಂತ ಜಾಸ್ತಿ ಹೋಯ್ತು ಅದ್ರ ನೆಕ್ಸ್ಟ್ ವೀಕಲ್ಲಿ ಅಡ್ಜಸ್ಟ್ ಆಗ್ಬಿಡ್ಬೇಕು. ಸೊ ಇಲ್ಲಿ ನೋಡಿದ್ರೆ 1000 ಹೋಯ್ತು, ನೆಕ್ಸ್ಟ್ ದಿವಸ ನೆಕ್ಸ್ಟ್ ಕಮ್ಮಿ ಆಯ್ತು, 700 ಬಂತು, 800, 500 ಸಮಥಿಂಗು, 800 ಹೆಚ್ಚು ಕಮ್ಮಿ. ಸೊ ಕಮ್ಮಿ ಒಳಗಡೆ ಎಳ್ಕೊಂತು, ಕಮ್ಮಿ ಆಯ್ತು, ಮೂಮೆಂಟ್ಸ್ ಕಮ್ಮಿ ಆಗ್ತಾ ಹೋಗುತ್ತಾ. ಸೊ ಅಡ್ಜಸ್ಟ್ ಆಗ್ಬೇಕು ವೀಕ್ಲಿಲಿ. ಅದಕ್ಕೆ ನಾನು 600 ಅಂತ ಹೇಳ್ತೀನಿ ಒಂದು ಆವ್ರೇಜು. ಸೊ ಒಂದು 600ಗಿಂತ ಜಾಸ್ತಿ ಹೋಯ್ತು ಅಂದ್ರೆ ಕಮ್ಮಿ ಆಗ್ತಾ ಹೋಗುತ್ತೆ. ATR ಅದಕ್ಕೆ ನನಗೆ ಇಂಪಾರ್ಟೆಂಟ್ ಆಗ್ತವೆ. 600 ಅಂತ ಒಂದು ಜನರಲ್ ಆಗಿ ಹೇಳಿದ್ದು, 100% ಎಕ್ಸಾಕ್ಟ್ ಆಗಿ ನೋಡಿ. ಇಲ್ಲಿ ಹೆಚ್ಚು ಕಮ್ಮಿ ಇಲ್ಲಿ 537 ಆಯ್ತು. ಸೊ 537 600ಗಿಂತ ಕಮ್ಮಿ ಆಗಿದೆ. ಆಬ್ವಿಯಸ್ಲಿ ಏನಾಗುತ್ತೆ, ಅದಕ್ಕಿಂತ ಜಾಸ್ತಿ ಕೆಳಗಡೆ ಹೋಗ್ಬೇಕೀಗ. ಹಾಗಾಗಿ ಒಂದು ಗ್ಯಾಪ್ ಡೌನ್ ಆಗ್ತಾ ಇದೆ. ಗ್ಯಾಪ್ ಡೌನ್ ಆಗಿದೆ ಅಂತ ಮಾತ್ರಕ್ಕೆ 8th ಗ್ಯಾಪ್ ಡೌನ್ ಆಗ್ತಿದೆ ನಾಳೆ ಮಂಡೇ. ಸೊ ನನಗೆ ವೀಕ್ಲಿ ಪೊಸಿಷನ್ ತಗೊಂಡಿದ್ದವರಿಗೆ 9th ತುಂಬಾ ಕಷ್ಟ ಆಗ್ಬಿಡುತ್ತೆ. ಸೊ ಆಟೋಮೆಟಿಕ್ ಆಗಿ ಏನ್ ಮಾಡ್ತಾರೆ, ಅಡ್ಜಸ್ಟ್ ಮಾಡ್ತಾರೆ. ಸೊ ಅಗೇನ್ ಕಾಲ್ ಸೈಡ್ ಬೈ ಮಾಡುವಂಥದ್ದು, ಸ್ಕ್ವೇರ್ ಅಪ್ ಮಾಡೋದು. ಪುಟ್ ಸೈಡ್ ಇದ್ದವರು, ಪುಟ್ ಸೈಡ್ ಅವ್ರಿಗೆ ಏನ್ ತೊಂದರೆ ಇಲ್ಲ, ಸಾರಿ. ಕಾಲ್ ಸೈಡ್ ಇದ್ದವರು ಸ್ಕ್ವೇರ್ ಅಪ್ ಮಾಡ್ತಾರೆ, ಸಾರಿ ಕರೆಕ್ಷನ್. ಪುಟ್ ಸೈಡ್ ಮತ್ತೆ ಬೈ ಮಾಡ್ತಾರೆ. ಸೊ ಪುಟ್ ಸೈಡ್ ಬೈ ಮಾಡಿ ಒಂದು 2 hours ಆದ್ಮೇಲೆ ಮಾರ್ಕೆಟ್ಗೆ ಗೊತ್ತಾಗ್ಬಿಡುತ್ತೆ ಸೊ ಅಡ್ಜಸ್ಟ್ ಆಗಿದೆ ಅಂತ. ಸೊ ಮತ್ತೆ ಏನ್ ಮಾಡ್ತಾರೆ, ಸೆಲ್ ಮಾಡ್ಬಿಡ್ತಾರೆ. ಸೊ ಆಪೋಸಿಟ್ ಡೈರೆಕ್ಷನ್ ಹೋಗಕ್ ಸ್ಟಾರ್ಟ್ ಆಗುತ್ತೆ ಮತ್ತೆ ಕಾಲ್ ಸೈಡ್. ಸೊ ಈ ತರ ಒಂದು ಅಡ್ಜಸ್ಟ್ಮೆಂಟ್ ನಡೀತಾ ಇರುತ್ತೆ. ಹೈಯರ್ ಟೈಮ್ ಫ್ರೇಮ್ ಅಲ್ಲಿ ನಾನು EMA ನೋಡ್ತಾ ಇದ್ರೆ ನನಗೆ ಒಂದು ಫೇರ್ ಐಡಿಯಾ ಬರುತ್ತೆ, ಎಷ್ಟು ATR ಆಗ್ತಾ ಇದೆ ರೇಂಜು, ಎಷ್ಟು EMA ಗಿಂತ ದೂರ ಹೋಗ್ತಾ ಇದೆ, ಎಷ್ಟು ಒಳಗಡೆ ವಾಪಸ್ ಬರಬೇಕು, ಎಷ್ಟಿಷ್ಟೊಳಗೆ ಬರುತ್ತೆ. ಈ ಫೇರ್ ಐಡಿಯಾ ನನಗೆ ಒಂದು ಸಿಕ್ಬಿಡುತ್ತೆ. ಸೊ ಈ ತರ ಒಂದು ಅಡ್ಜಸ್ಟ್ಮೆಂಟ್ ಮಾಡ್ತಾ ಇದ್ರೆ ಗೊತ್ತಿದ್ರೆ ನನ್ಗೆ ತುಂಬಾ ಅಡ್ಜಸ್ಟ್ ಮಾಡೋದು ಬೇಕಾಗಿಲ್ಲ. ಸೊ ಹಾಗಾಗಿ ಈ ಒಂದು ಕಾನ್ಸೆಪ್ಟ್ ತಿಳ್ಕೊಂಡಿದ್ದವ್ರಿಗೆ ಯಾವುದೇ ಕಾರಣಕ್ಕೂ ಭಯ ಪಡೋ ಅಗತ್ಯ ಇಲ್ಲ. ಇಫ್ ದೇ ಆರ್ ಟೇಕನ್ ಒಂದು ಮಂತ್ಲಿ ಪೊಸಿಷನ್, ಇಫ್ ದೇ ಟೇಕನ್ ವೀಕ್ಲಿ ಪೊಸಿಷನ್ ಅಂದ್ರೆ ಆಬ್ವಿಯಸ್ಲಿ ಪ್ಯಾನಿಕ್ ಆಗ್ತಾರೆ. ವೀಕ್ಲಿ ಅವರು ಏನ್ ಮಾಡಿರ್ತಾರೆ, ಒಂದು 300-200 ಪಾಯಿಂಟ್ಸ್ ಅಲ್ಲಿ ಪ್ಲಸ್ ಮೈನಸ್ ಅಲ್ಲೋ ಏನೋ ಕೂತಿರ್ತಾರೆ. ಆಬ್ವಿಯಸ್ಲಿ ಒನ್ ಸೈಡ್ 350 ಪಾಯಿಂಟ್ಸ್ ಹೋಗ್ಬಿಡುತ್ತೆ ಈಗ ನಾಳೆ. ಸೊ ಹಾಗಾಗಿ ತೊಂದರೆ ಆಬ್ವಿಯಸ್ಲಿ ಅವ್ರಿಗೆ ಆಗೇ ಆಗುತ್ತೆ. ಸೊ ಅವರು ಸ್ಕ್ವೇರ್ ಅಪ್ ಮಾಡೇ ಮಾಡ್ತಾರೆ. ಸೊ ಅಡ್ಜಸ್ಟ್ ಮಾಡ್ಲಿಕ್ಕೆ ಮಾಡ್ಬಿಟ್ಟು ಕೊನೆಗೆ ಕಾಲ್ ಸೈಡ್ ಹೋಗ್ತಾರೆ. ಕಾಲ್ ಸೈಡ್ ಹೋಗೋಷ್ಟೊತ್ತಿಗೆ ಟೈಮ್ ಆಗಲ್ಲ, ಏನೋ ಒಂದು ತಿರ್ಗಾ ಪುಟ್ ಸೈಡ್ ಅಲ್ಲಿ ಫಿಲ್ ಮಾಡ್ತಾ ಹೋಗ್ತಾರೆ. ಪುಟ್ಟು ಒಂದು ನಾನು ಹೇಳ್ದಂಗೆ ಇಲ್ಲಿ 900ಗಿಂತ ಕೆಳಗಡೆ ಹೋಯ್ತು ಅಂದ್ರೆ 22,952 ಅಂದ್ರೆ 22,801 ತನಕ ಹೋಗುತ್ತಾ. ಸೊ 801 ಇಂದ 858 ನಾನು ಓವರ್ ಆಲ್ ಪಿಕ್ಚರ್ ಕೊಟ್ಟಿರ್ತಾನೆ. ಒಂದು ಸ್ಪೈಕ್ ಹೊಡೆದ್ಬಿಟ್ಟು ವಾಪಸ್ ರಿವರ್ಸ್ ಬಂದ್ಬಿಡುತ್ತಾ. ನಾಳೆನು ಇವಾಗ 161 ಟಚ್ ಆಗ್ಬಿಟ್ಟು ವಾಪಸ್ 23,104 ಅಲ್ಲಿ ಟಚ್ ಆಗಿ ವಾಪಸ್ 161 ಬರ್ಬೋದು. ಅಥವಾ 23,009 ವಾಪಸ್ ಬಂದು ಕೂತ್ಕೊಬಹುದು, 22,952 ಟಚ್ ಆಗಿ. ಸೊ ಹಾಗಾಗಿ ಬಿಗ್ಗರ್ ಪಿಕ್ಚರ್ ನಾವು ನೋಡ್ಬೇಕಾಗತ್ತೆ. ಸೊ ಹಾಗಾಗಿ ಒಂದು 2.5% ನೆಗೆಟಿವ್ಸ್ ಪ್ಲಸ್ ಸೈಡ್ ನೋಡ್ಕೊಬೇಕು. ಹಾಗೆ ಒಂದು ನೆಗೆಟಿವ್ ಸೈಡ್ 2.5%. ಇದು ಡೀಟೇಲ್ ಆಗಿ ಆ ವಿಡಿಯೋದಲ್ಲಿ ತೋರಿಸಿದ್ದೀನಿ ಕ್ಯಾಲ್ಕುಲೇಷನ್ ಮಾಡೋದು. ಪರ್ಪಸ್ ಆಫ್ 2.5% ಏನಕ್ಕೆ, ಅಡ್ಜಸ್ಟ್ಮೆಂಟು
ಮತ್ತೆ ರೇಂಜ್ ಎಷ್ಟು ಇಟ್ಕೊಬೇಕು ನಮ್ಮ ವೀಕ್ಲಿ ಪೊಸಿಷನ್ಗೆ, ಮಂತ್ಲಿ ಪೊಸಿಷನ್ಗೆ. ಸೊ ಸ್ವಲ್ಪ ಡೀಟೇಲ್ ಆಗಿ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಸೊ ಹಾಗಾಗಿ ನಾಳೆ ಓಪನಿಂಗ್ ಅಲ್ಲೇ ಒಂದು ಡೌನ್ ಬಂತು ಅಂದ್ರೆ ಯಾರಾದ್ರೂ ಪೊಸಿಷನ್ ಇಟ್ಕೊಂಡಿದ್ದವರು, ನೆಗೆಟಿವ್ ತುಂಬಾ ಒಂದು ಹೋಗ್ಬಿಡುತ್ತೆ ಭಯ ಇದ್ರೆ, ತುಂಬಾ ಭಯ ಇದ್ದವರು ಕ್ಲೋಸ್ ಮಾಡಿ. ಬಟ್ ಇಮಿಡಿಯೇಟ್ ಆಗಿ ನಾನು ಓಪನಿಂಗ್ ಅಲ್ಲೇ ನಾನು ಸ್ಕ್ವೇರ್ ಆಫ್ ಮಾಡ್ತೀನಿ ಅಂದ್ರೆ ದಯವಿಟ್ಟು ಮಾಡಕ್ ಹೋಗ್ಬಿಡಿ. ಯಾಕಂದ್ರೆ ವಿತಿನ್ 5 minutes ವಾಪಸ್ ಬಂದ್ಬಿಡುತ್ತೆ. ಜನರಲ್ ಆಗಿ ನೀವು ಈ ಒಂದು ಹೇಳ್ತೀನಿ ಇಲ್ಲಿ ಯಾವ್ದಾಗಿತ್ತು ಅಂತ ಅವತ್ತು ರೀಸೆಟ್ ಈ ಒಂದು ಮಾರ್ಕೆಟ್ ಎಸ್ಪೆಷಲಿ. ಸೊ ಸೆಕೆಂಡ್ ಫಸ್ಟ್ಗೆ ನಮ್ದು ಇದಿತ್ತು ಬಜೆಟ್, ಸೆಕೆಂಡ್ಗೆ ಗ್ಯಾಪ್ ಡೌನ್ ಆಯ್ತು. ನೆಕ್ಸ್ಟ್ ಇಮಿಡಿಯೇಟ್ ಆಗಿ ಒಂದು ಪಾಸಿಟಿವ್ ಬಂದ್ಬಿಡ್ತು ನ್ಯೂಸ್. ಸೊ ಪಾಸಿಟಿವ್ ಬಂದ್ಬಿಡ್ತು ನಮ್ಗೆ ಇಲ್ಲಿ ಆಲ್ಮೋಸ್ಟ್ 1000 ಸಮಥಿಂಗ್ ಏನೋ ಹೋಗಿದೆ, 500 and something ಟೋಟಲ್ ಓಪನಿಂಗ್ ಅಲ್ಲೇ 1000 ಎಷ್ಟಿದು, ಸಾರಿ ಇದು ಮ್ಯಾಗ್ನೆಟ್ ಆಫ್ ಮಾಡಬೇಕು, 1200 ಹೋಗಿ ಕೊನೆಗೆ 600 ಪಾಯಿಂಟ್ ವಾಪಸ್ ಕೆಳಗೆ ಬಂದ್ಬಿಡ್ತು. ಸೊ ಹಾಗಾಗಿ ನಾನು ಹೇಳೋದು ಯಾವುದೇ ಒಂದು ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಆಯ್ತು ಅಂದ್ರು ಸೊ ಪ್ಯಾನಿಕ್ ಆಗ್ಬಿಡಿ ಫಸ್ಟ್ 5 minutes ಅಲ್ಲೇ. ನೀವು ನಾನು ಇಲ್ಲಿಗೆ ಹೋಗ್ತೀನಿ ನಾನು ತೋರಿಸ್ಲಿಕ್ಕೆ, ಅಲ್ಲಿ ನನಗೆ ಟ್ರೇಡಿಂಗ್ ವ್ಯೂ ಅಲ್ಲಿ ಇದಿಲ್ಲ, ಸಬ್ಸ್ಕ್ರಿಪ್ಷನ್ ತಗೊಂಡಿಲ್ಲ ನಾನು, ಸೊ ನನಗೆ ಬರಲ್ಲ. ಸೊ 2 October ಇದನ್ನ ಕಿತ್ತಾಕ್ತೀನಿ, ನನಗೆ ಬೇಡ ಇದು. ಆ ವಿಡಿಯೋ ಬರ್ತಾ ತೋರಿಸಿದ್ದೆ, ಆ ವಿಡಿಯೋ ನೋಡಿದ್ರೆ ಒಂದು ಸ್ವಲ್ಪ ಫೇರ್ ಐಡಿಯಾ ಬರುತ್ತೆ ನಿಮಗೆ. ಸೊ ನನಗೆ ಇದು 26th ಫೆಬ್ರವರಿಲೇ ಆಗಿತ್ತು. ಸೊ February 2 ನೋಡೋಣ, 2nd 3rd ಹೋದ್ರೆ ಆಗುತ್ತೆ, 3rd ಹೋಗೋಣ ಡೈರೆಕ್ಟ್ ಆಗಿ. ಸೊ ಮಂತ್ಲಿ ಡೈಲಿ ಇದರಲ್ಲಿದ್ದೀನಿ, ಸಾರಿ ಡೈಲಿಗೆ ಬರಬೇಕು, ಡೈಲಿ ಫೆಬ್ರವರಿ ಗೋಟು. ಸೊ ಇಲ್ಲಿ ಓಪನ್ ಆಗ್ತಾ ನನಗೆ ಇಲ್ಲಿ ನೋಡ್ತಿದ್ದಂಗೆ ಕ್ಲೌಡ್ ಬ್ರೇಕ್ ಆಗಲ್ಲ ಅಂತ ನಾನು ಈ ವಿಡಿಯೋದಲ್ಲಿ ಹೇಳಿದ್ದೆ. ಆಕ್ಚುಲಿ ಇಫ್ ಯು ಗೋ ಬ್ಯಾಕ್ ಟು ದಟ್ ಪ್ರಿವಿಯಸ್ ಪರ್ಟಿಕ್ಯುಲರ್ ವೀಕ್ ಫೆಬ್ರವರಿ, ಕ್ಲೌಡ್ಗೆ ಕರೆಕ್ಟಾಗಿ ರಿಜೆಕ್ಷನ್ ಬಂದ್ಬಿಡ್ತು. ಸೊ ಏನಾಗುತ್ತೆ, ಜನದಲ್ಲಿ ಭಯ ಆಗ್ಬಿಟ್ಟು ಇಲ್ಲೇ ಸೆಲ್ ಮಾಡಿದ್ರೆ. ಆಕ್ಚುಲಿ ಫಸ್ಟ್ 5 minutes ಇಲ್ಲಿ ನೋಡಿದ್ರೆ 5 minutes ಅಂತ ತಗೊಂಡ್ರೆ ಗೋ ಟು ಫೆಬ್ರವರಿ. ಸೊ ಓಪನಿಂಗ್ ಅಲ್ಲೇ 26,400 300 ಸಮಥಿಂಗ್ ಎಲ್ಲ ಹೋಗಿ 1 ನಿಮಿಷದಲ್ಲೇ ವಾಪಸ್ ಕೆಳಗಡೆ ಬಂದ್ಬಿಡ್ತು. ಇದೇ ಒಂದು ಕ್ಲಾಸಿಕ್ ಎಕ್ಸಾಂಪಲ್ ನಮ್ಗೆ. ಸೊ ವಾಪಸ್ ನನಗೆ ಒಂದು 600 ಪಾಯಿಂಟ್ಸ್ ಸೇವ್ ಮಾಡಿರತ್ತೆ ಇಲ್ಲೇ. ಸೊ ಇಲ್ಲಿ 600 ಆಮೇಲೆ ಆಗಿದ್ದು ಅವತ್ತು ಇಲ್ಲೇ ಬಂತು ಕೊನೆಗೆ 3-4 ದಿವಸ ಆದ್ಮೇಲೆ. ಸೊ ಬಟ್ ಇಲ್ಲಿ ಒಂದು ಮಿನಿಮಮ್ 200-300 ಪಾಯಿಂಟ್ಸ್ ರಿಕವರಿ ಆಗ್ಬಿಡ್ತು. ಸೊ ಹಾಗಾಗಿ ಒಂದು ಏನೇ ಒಂದು ಬಿಗ್ ಮೂವ್ಮೆಂಟ್ ಆಯ್ತು, ಬಿಗ್ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಆಯ್ತು ಅಂದ್ರೆ ವಾಪಸ್ಸು ಆ ಗ್ಯಾಪ್ ನ ಫಿಲ್ ಮಾಡಕ್ಕೆ ಟ್ರೈ ಮಾಡುತ್ತೆ. ದಟ್ ಈಸ್ ಅ ಮಾರ್ಕೆಟ್ ರೂಲ್. ಸೊ ಗ್ಯಾಪ್ ಅಪ್ ಆಗಿಲ್ಲ, ಗ್ಯಾಪ್ ಡೌನ್ ಆಯಿತು, ಅದು ಪೊಸಿಷನ್ ಇಟ್ಕೊಂಡ್ಬಿಡ್ತಾರೆ ಮಂತ್ಲಿದು. ಸೊ ಅವ್ರಿಗೆ ನೋಡಿ ಯಾವತ್ತು ಗ್ಯಾಪ್ ಅಪ್ ಆಗಿದ್ದು ಈಗ ಗ್ಯಾಪ್ನ ಫಿಲ್ ಮಾಡಿ ಕೆಳಗಡೆ ಎಲ್ಲ ಹೋಗಿ ಮತ್ತೆ ಒಂದು ಮೇಲ್ಗಡೆ ಎಲ್ಲ ಹೋಗ್ಲಿಕ್ಕೆ ಟ್ರೈ ಮಾಡ್ತು, ಬಟ್ ಸಸ್ಟೈನ್ ಆಗಿಲ್ಲ ಮೇಲೆ ಹೋಗೋಕ್ಕೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೆಗೆಟಿವ್ ಅಂತೂ ಫಾರ್ಮ್ ಆಗಿದೆ. ಸೊ ಕೆಳಗಡೆ ಬರ್ಲಿಕ್ಕೆ ಸಾಧ್ಯತೆ ಜಾಸ್ತಿ ಇದೆ. ಸೊ ಹಾಗಾಗಿ ಫಸ್ಟ್ 5 minutes ಏನು ಮಾಡದೆ ಸುಮ್ಮನೆ ಕೂತ್ಕೊಂಡ್ರೆ ಬೆಟರು. ಸೊ ನೆಕ್ಸ್ಟ್ ಏನ್ ಮಾಡಬೇಕು, ಸ್ವಿಂಗ್ ಟ್ರೇಡ್ ಮಾಡ್ಬೇಕಾ ಬೇಡವಾ ಅಂತ ಕ್ವಶನ್ ಅಂತ ಇರುತ್ತೆ. ಸ್ವಿಂಗ್ ಟ್ರೇಡ್ಗೆ ಒಳ್ಳೆ ಆಪರ್ಚುನಿಟಿ ಸಿಕ್ಕಿದ್ರೆ ದಯವಿಟ್ಟು ಮಾಡ್ತಾ ಹೋಗಿ. ಸ್ವಿಂಗ್ ಅಲ್ಲೇ ನಿಮ್ಗೆ ದುಡ್ಡಾಗುವಂಥದ್ದು. ಮೇನ್ ಆಗಿ ಒಂದು ಆಪ್ಷನ್ ಟ್ರೇಡಿಂಗ್ ಅಲ್ಲಿ ಒಂದು ಜಾಸ್ತಿ ಪೊಸಿಷನ್ ಕ್ರಿಯೇಟ್ ಮಾಡ್ಕೊಂಬೇಡಿ. ಸಡನ್ ಆಗಿ ಏನಾದ್ರು ಒಂದು ಗುಡ್ ನ್ಯೂಸ್ ಬಂತು ಅಂದ್ರೆ, ಅದು ಒಂದು ವೆರಿ ಬ್ಯಾಡ್ ನ್ಯೂಸ್ ಬಂತು ಅಂದ್ರೆ ನಿಮ್ಗೆ ಒಂದು ಸಮಸ್ಯೆಗಳು ಆಗ್ತವೆ. ಸೊ ಒಂದು ವೋಲಟಿಲಿಟಿ ತುಂಬಾ ಜಾಸ್ತಿ ಇರುತ್ತೆ ಮಾರ್ಕೆಟ್ ಅಲ್ಲಿ. ಆಸ್ಟ್ರೋ ಎಫೆಕ್ಟ್ಸ್ಗಳು ಮತ್ತೆ ಆಗಸ್ಟ್ ಮಂತ್ ಅಲ್ಲಿ ತುಂಬಾ ಒಂದು ಇಶ್ಯೂಸ್ ಇದಾವೆ. ಸೊ ಜೂನ್ ಅಲ್ಲಿ ಜನರಲ್ ಆಗಿ ಎಲ್ಲ ಹೇಳೋದು ಒಂದು 15th ನಂತರ ಒಂದು ಪ್ಲಸ್ ಸೈಡ್ ಹೋಗ್ಬಿಡುತ್ತೆ ಅಂತ. ಬಟ್ ನನಗೆ ಕಾನ್ಫಿಡೆನ್ಸ್ ಕಮ್ಮಿ ಆಗಿದೆ. ಸೊ ಮತ್ತೆ ಒಂದು ಎಜುಕೇಶನಲ್ ಪರ್ಪಸ್ಗಾಗಿ ಈ ನಂಬರ್ ಹೇಳ್ತಾ ಇರೋಂಥದ್ದು 100% ಅಂತಲ್ಲ, ತಿಳ್ಕೊಂಬಿಡಿ. ಸೊ ನನಗೆ ಈ ವೀಕ್ಲಿ ಲೆವೆಲ್ಸ್ ನೋಡ್ತಿದ್ರೆ ನಾ ಹೇಳಿದ್ದು ಕ್ಲೌಡ್ ಇಂದ ಆಚೆ ಬರುತ್ತೆ, ಕ್ಲೌಡ್ ಇಂದ ಆಚೆ ಬಂದಿದೆ, ಬಟ್ ಫ್ಲಾಟ್ ಇದೆ. ಸೊ ಸೈಡ್ ವೇಸು ಅಪ್ಸ್ ಅಂಡ್ ಡೌನ್ಸ್ ಇರುತ್ತೆ. ತುಂಬಾ ಒಂದು ಬಿಗ್ ಮೂವ್ಮೆಂಟ್ ಆದ್ರೂ ವಾಪಸ್ ಕ್ಲೌಡ್ ಒಳಗೆ ಬರಕ್ಕೆ ಟ್ರೈ ಮಾಡುತ್ತೆ. ಸೊ ನಾಳೆ ಒಂದು ಗ್ಯಾಪ್ ಡೌನ್ ಆಯ್ತು ಅಂದ್ರೆ ಅಪ್ ಟು ಇಲ್ಲಿ ಸಮ್ವೇರ್ ಇಲ್ಲೆಲ್ಲ ಬಂದು ಕೂತ್ಕೊಳತ್ತೆ 23,000 22,900 ಲೆವೆಲ್ ಸಮ್ವೇರ್ ಬರುತ್ತಾ. ಸೊ ಇಲ್ಲೇನಾದ್ರೂ ಬಂತು ವರ್ಸ್ಟ್ ಕೇಸು ಅಂದ್ರೆ ಇಲ್ಲಿ ಲಾಸ್ಟ್ ಏನಿದೆ 22,100 and something ಇಲ್ಲಿ ಸಪೋರ್ಟ್ ಅಂತ ಇದ್ದಿದ್ದು ಮೇಜರ್ ಸಪೋರ್ಟ್ ಇದೆ ಆಕ್ಚುಲಿ. ಸೊ ಅದು ಬ್ರೇಕ್ ಆಯ್ತು ಅಂದ್ರೆ
21,000ಗಿಂತ ಕೆಳಗಡೆ ಹೋಗ್ಬಿಡುತ್ತೆ. ಈ ಒಂದು 21,700 ಅದಕ್ಕೂ ಕೆಳಗಂದ್ರೆ ಆಲ್ಮೋಸ್ಟ್ 18,800. ಇದು ತುಂಬಾ ಹಳೆ ವಿಡಿಯೋದಲ್ಲೇ ಹೇಳಿದೀನಿ ನಾನು. 21,300 ಎಲ್ಲ ಈಗಿನ ಕಾಣಿಸಿದ್ದು, ಇಲ್ಲಿ 21,300. ಬಟ್ ಅದಕ್ಕಿಂತ ದೊಡ್ಡದಾಗಿ 18,800, ಅದಕ್ಕೂ ದೊಡ್ಡದಾಗಿ 16,700 ಎಷ್ಟಿದು 780. ಸೊ ಇವನ್ ಕೋವಿಡ್ ಲೋಯರ್ ಹೈ ಅಂತ ಏನ್ ಕನ್ಸಿಡರ್ ಆಗಿದೆ, ಇದು ಕೋವಿಡ್ದು ಲೋಯರ್ ಲೋ, ಇದು ಹೈಯರ್ ಹೈ ಕೋವಿಡ್ ಟೈಮ್ದು. ಇದು ಲೋಯರ್ ಲೋ. ಇದೇನಾಗಿದೆ ಈ ಒಂದು ವೀಕ್ಲಿ ಇದರಲ್ಲೇ ನೋಡಿದ್ರೆ 23.6% ಆರ್ 0.236 ಆಫ್ ಫಿಬೊನಾಚಿ ರೇಷಿಯೋ ರೂಲ್ ವರ್ಕ್ ಆಗಿದೆ. ಸೊ ತಗೊಂಡಿದೆ ಸಪೋರ್ಟ್, ಮೇಲೆ ಎಕ್ಸಿಕ್ಯೂಟ್ ಆಗಿ ಮೇಲ್ಗಡೆ ಹೋಯ್ತು. ಸೊ ಈ ಒಂದು ವಾಪಸ್ ಅಟ್ರಾಕ್ಟ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ, ರೀಸೆಂಟ್ ಸ್ವಿಂಗ್ ಹೈ ಅಂಡ್ ಲೋ ಮಾರ್ಕ್ ಮಾಡಿದ್ರೆ, ಇದು ನನ್ನ ಸ್ವಿಂಗ್ ಹೈ ಅಂಡ್ ಲೋ. ಇದು ಜನವರಿ 5th ಹೈ ಮಾಡಿದ್ದು, ಲೋ ಏಪ್ರಿಲ್ ಈ ಮಾರ್ಚ್ ವೀಕಲ್ಲಿ, ಏಪ್ರಿಲ್ ವೀಕ್ ಏನಿದೆ ಆ ವೀಕಲ್ಲಿ ಲೋ ಮಾಡಿದ್ದು. ಎಕ್ಸಾಕ್ಟ್ ಡೇಟು ಅದು ನೋಡೋಣ, ಅದು ಇದ್ರಲ್ಲಿ ಬರುತ್ತೆ. ಬಟ್ ಅಗತ್ಯ ಇಲ್ಲ ನನಗೆ. ವೀಕ್ಲಿ ಸ್ವಿಂಗ್ ಹೈ ಅಂಡ್ ಲೋ ಕನೆಕ್ಟ್ ಮಾಡಿದಾಗ ಎಕ್ಸಿಸ್ಟಿಂಗ್ ಏನಿದೆ 236 ಲೆವೆಲ್ ಅಲ್ಲಿ ಕರೆಕ್ಟ್ ಆಗಿ ಕೂತಿದೆ. 236 ಲೆವೆಲ್ ಬೇಕಾಯ್ತು ಅಂದ್ರೆ ಜನರಲ್ ಆಗಿ 1 ಲೆವೆಲ್ ಟಚ್ ಮಾಡ್ಬಿಡುತ್ತೆ. ನಾನು ಈ ಒಂದು ಸ್ವಿಂಗ್ ನೋಡಿದ್ರು ಈ ಪ್ರಾಬ್ಲಮ್ ಇದೆ, ಅಥವಾ ಈ ಒಂದು ಸ್ವಿಂಗ್ ನೋಡಿದ್ರು 618 ಬ್ರೇಕ್ ಮಾಡ್ಬಿಡಿದೆ. 618 ಬ್ರೇಕ್ ಆಗಿ 0.5 ಬ್ರೇಕ್ ಮಾಡಿ ನೆಕ್ಸ್ಟ್ 236 ಆಫ್ ದಿಸ್ ಲೆವೆಲ್ ಟಚ್ ಮಾಡಕ್ಕೆ ನೋಡ್ತಾ ಇದೆ. ಸೊ ನಾಳೆ ಓಪನಿಂಗ್ ಅಲ್ಲಿ ಡೈರೆಕ್ಟ್ ಆಗಿ 382 ಬ್ರೇಕ್ ಆಗ್ಬಿಡುತ್ತೆ, 23,001. ಸೊ ಈ ಲೆವೆಲ್ ಬ್ರೇಕ್ ಆಗ್ಬಿಡುತ್ತೆ, ಡೈರೆಕ್ಟ್ ಆಗಿ ಕೆಳಗಡೆ ಬಂದ್ಬಿಡುತ್ತೆ. ಸೊ ವಾಪಸ್ ರಿವರ್ಸ್ ಹೋಗಕ್ಕೆ ಚಾನ್ಸಸ್ ಜಾಸ್ತಿ ಇರುತ್ತೆ, ಅದು ಬೇರೆ ವಿಷಯ. ಬಟ್ ತುಂಬಾ ಜನ ಪ್ಯಾನಿಕ್ ಸೆಲ್ ಅಂತ ಕೂತ್ಕೊಂಡ್ರೆ ಮಾರ್ಕೆಟ್ ಸಸ್ಟೈನ್ ಆಗಲ್ಲ, ತುಂಬಾ ಕೆಳಗಡೆ ಹೋಗ್ಬಿಡುತ್ತೆ. ಸೊ ಹಾಗಾಗಿ ಪ್ಯಾನಿಕ್ ಸೆಲ್ಲಿಂಗ್ ಅಂತೂ ತುಂಬಾ ಇರುತ್ತೆ, ಅದು ನೋಡ್ಕೊಬೇಕು. ಮುಖ್ಯವಾಗಿ ಅದೊಂದು ವಿಷಯ ಇದೆ. ಸೊ ಹಾಗಾಗಿ ಒಂದು ಗಮನಿಸ್ಬೇಕು. ನಾನು ಈ ಪಿಚ್ ವರ್ಕ್ ಹೇಳಿದ್ದೆ, ಕೆಳಗೆ ಬರುತ್ತೆ ಅಂತಿದೆ, ನೆಗೆಟಿವ್ ಇದೆ. ಸೊ ಈ ಲೆವೆಲ್ ನೆಕ್ಸ್ಟ್ ಟ್ರೈ ಮಾಡುತ್ತೆ. ಇಲ್ಲಿ ಹಾಕೊಂಡಿಲ್ಲ 3.5 ಲೆವೆಲ್, ನನ್ನ ಪ್ರಕಾರ 3.5 ಲೆವೆಲ್ ಆರ್ 3.618 4 ಇರಬೇಕು. 4 ಆಲ್ಮೋಸ್ಟ್ 3.786 ಸಮ್ವೇರ್ ಇರುತ್ತೆ. ಸೊ 4 ಅಂತಾನೆ ತಗೊಂತೀನಿ. 4 ಲೆವೆಲ್ ಟಚ್ ಮಾಡಕ್ಕೆ ಟ್ರೈ ಮಾಡುತ್ತೆ. ಸೊ ಹಾಗಾಗಿ ಪಿಚ್ ವರ್ಕ್ ಅಲ್ಲೂ ನೆಗೆಟಿವ್ ಇದೆ, ಯಾವುದೇ ಒಂದು ಪಾಸಿಟಿವ್ ಇಲ್ಲ. ವೀಕ್ಲಿ ಟೈಮ್ ಫ್ರೇಮ್ ಅಲ್ಲಿ, ಮಂತ್ಲಿ ಅಂತೂ ಆಲ್ರೆಡಿ ಹೋಗ್ಬಿಟ್ಟಿದೆ, ಏನೂ ಇಲ್ಲ ಇದರಲ್ಲಿ. ಸೊ ಇಲ್ಲಿ ಪ್ರಕಾರ 22,000 ಮಂತ್ಲಿ ಲೆವೆಲ್ ನೋಡಿದ್ರು 22,587 ಇಸ್ ಅ ಮೇಜರ್ ಕ್ರೈಟೀರಿಯಾ ನನಗೆ ಸಪೋರ್ಟ್ ತಗೊಳಕ್ಕೆ. ಸೊ ಸಮ್ವೇರ್ ಇಲ್ಲೆಲ್ಲ ತಗೊಬೇಕು. ವರ್ಸ್ಟ್ ಕೇಸ್ ನನಗೆ 20,700. ಸೊ ಇಲ್ಲೆಲ್ಲ ಬರುತ್ತೆ. ಸೊ ಸಮ್ವೇರ್ ಇದು ಆಗ್ಲೇಬೇಕು ಅಂತ ಯಾವುದೇ ಒಂದು ರೂಲ್ ಇಲ್ಲ. ಸೊ ಹಿಂಗೆ ಆಗುತ್ತೆ 100% ನಾನು ದೇವ್ರ ತರ ಹೇಳ್ತಾ ಇದ್ದೀನಿ ಅಂತ ಅನ್ಕೊಂಬಿಡಿ. somewhere it will take the support here. Maximum worst case I'm telling. Even 18,000 ruled out, but try ಮಾಡುತ್ತೆ. ಯಾಕಂದ್ರೆ ಮಂತ್ಲಿ ರೇಂಜ್ ಬಂದ್ಬಿಟ್ಟು more than 2,000 points ಜನರಲ್ ಆಗಿ. ಸೊ ಒಂದು ಬಿಗ್ ಸ್ಪೈಕ್ ಹೊಡೆದು ರಿವರ್ಸ್ ಬರೋ ಚಾನ್ಸಸ್ ಇರುತ್ತೆ ಮಂತ್ಲಿ ರೇಂಜ್ ಅಲ್ಲಿ. ಹಾಗಾಗಿ 18,000 ರೇಂಜ್ ನಾನು ಕನ್ಸಿಡರ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ವೀಕ್ಲಿ ಇದರಲ್ಲಿ ಒಂದು ಸಪೋರ್ಟ್ ಅಂತ ಇದ್ದಿದ್ದು 18,000 ಲೆವೆಲ್. ಅದಕ್ಕೂ ಬ್ರೇಕ್ ಆಯ್ತು ಅಂದ್ರೆ 15,000 ಆರ್ಡ್, ಅದು ಜನರಲ್ ಆಗಿ ಆಗಲ್ಲ. ಸೊ ಯಾವುದಕ್ಕೂ ನೀವು ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಆಗಿ ಒಂದು ಏನೇ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಪ್ರಾಫಿಟ್ ಬುಕ್ ಮಾಡೋ ಒಂದು ಚಾನ್ಸ್ ಇದ್ರೆ ಪ್ರಾಫಿಟ್ ಬುಕ್ ಮಾಡ್ಕೊಳ್ಳಿ. ಮತ್ತೆ ರೀಎಂಟ್ರಿ ಮಾಡೋಕ್ಕೆ ಆಪರ್ಚುನಿಟಿ ಸಿಗುತ್ತೋ ಇಲ್ವೋ ನನ್ಗೆ ಗ್ಯಾರಂಟಿ ಇಲ್ಲ. ಹಾಗಾಗಿ ಸೆಲ್ ಮಾಡುವಾಗ ಯೋಚನೆ ಮಾಡ್ಕೊಂಡು ಸೆಲ್ ಮಾಡಿ. ಸೊ ನಾನು ಸೆಲ್ ಮಾಡಿದ್ರೆ ನನಗೆ ಲೋಯರ್ ಪ್ರೈಸ್ ಅಲ್ಲಿ ಬೈ ಮಾಡೋಕೆ ಆಪರ್ಚುನಿಟಿ ಇದೆಯಾ ಇಲ್ವೋ, ಈ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ. ಯಾವಾಗ್ಲೂ ಲೋಯರ್ನ ಕ್ಯಾಚ್ ಮಾಡೋಕ್ಕಾಗಲ್ಲ, ಟಾಪ್ನು ಕ್ಯಾಚ್ ಮಾಡೋಕ್ಕಾಗಲ್ಲ. ಬಾಟಮ್ ಅಂಡ್ ಟಾಪ್ ತುಂಬಾ ಕಷ್ಟ ಕರೆಕ್ಟಾಗಿ ಎಕ್ಸಾಕ್ಟಾಗಿ ಕ್ಯಾಚ್ ಮಾಡೋದು. ಅದು ಫಾಲಿಂಗ್ ನೈಫ್ನ ನಾನು ಹಿಡಿದು ಮತ್ತೆ ಇನ್ವೆಸ್ಟ್ ಮಾಡ್ತೀನಿ ಅಂತನೂ ಇರ್ತಾರೆ ಕೆಲವರು. ಸೊ ನಾನು ಚೀಪಾಗಿ ಚೀಪಾಗಿ ಸಿಗ್ತಿದೆ ಅಂದ್ರೆ ಅದು ನಿಮ್ಗೆ ರಿಟರ್ನ್ ಕೊಡದೆ ಹೋಗ್ಬೋದು. ಸೊ ಮಂತ್ಸ್ ಟುಗೆದರ್ ಫ್ಲಾಟ್ ಇರ್ಬೋದು. ಸೊ
ಇನ್ವೆಸ್ಟ್ಮೆಂಟ್ ಪಾಯಿಂಟ್ ಆಫ್ ವ್ಯೂ ಸರ್ಟನ್ ರೂಲ್ಸ್ ಇರ್ತವೆ, ಇದು ಬ್ರೇಕ್ ಆಗಬೇಕು. ನನ್ನ ಹಳೆ ವಿಡಿಯೋಸ್ಗಳು ಫಿಬಿನಾಶಿ ರೂಲ್ಸ್ನ ಫಾಲೋ ಮಾಡಿದ್ರು ಪರವಾಗಿಲ್ಲ, 618 ಬ್ರೇಕ್ ಆಗಿರಬೇಕು. ಸೊ ಆ ಥರದ್ದು ಒಂದು ಏನೋ ಒಂದು ರೂಲ್ ಹಾಕೊಂಡು, ಅಥವಾ EMA ರೂಲ್ 50-20 EMA ಮೇಲ್ ಸಸ್ಟೈನ್ ಆಗ್ತಿದೆ. ಸೊ 200 ಟಚ್ ಆಗ್ತಿಲ್ಲ, ನಂಗೆ 200 ಟಚ್ ಆಗೋದು ಕಾಯ್ತಿದ್ದೀನಿ. ಸೊ 200 ಟಚ್ ಆಯಿತು, EMA 200 ಟಚ್ ಆಗ್ತಿದ್ದಂಗೆ ನಾನು ಬೈ ಮಾಡ್ತೀನಿ. 200 ಟಚ್ ಆಗಿಬಿಟ್ಟು 50 EMA ಕ್ರಾಸ್ ಆಗಿಲ್ಲ ಅಂದರೆ ಪ್ರಯೋಜನ ಏನು? ಸೊ ಹಾಗಾಗಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೂ ಒಂದು ಒಳ್ಳೆ ಟೈಮ್ ಅಲ್ಲ. ಹಾಗಂತ ಇರೋ ಒಂದು ಪೋರ್ಟ್ಫೋಲಿಯೋನ ಖಾಲಿ ಮಾಡಿ ಪ್ರಾಫಿಟ್ ಬುಕ್ ಮಾಡ್ತೀನಿ ಅಂದರೆ ಅದು ನಿಮಗೆ ಬಿಟ್ಟಿದ್ದು. ಯಾಕಂದರೆ ಮತ್ತೆ ವಾಪಸ್ ಬಾಟಮ್ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಇನ್ ಕೇಸ್ ತುಂಬ ನೆಸರಿ ದುಡ್ಡಿನ ಅಗತ್ಯ ಇದೆ ಅಂದರೆ ಸೇಲ್ ಮಾಡಿಕೊಂಡು ಪ್ರಾಫಿಟ್ನ ಬುಕ್ ಮಾಡ್ಕೊಂಡು. ಸೊ ಮ್ಯೂಚುವಲ್ ಫಂಡು ಸಹಿತ ಹಾಗೆ ಲಾಂಗ್ ಟರ್ಮ್ಗೆ ಅಂತ ಮಾಡಿದ್ದು. ಸೊ ಲಾಂಗ್ ಟರ್ಮ್ಗೆ ವಿಷನ್ ಇಟ್ಕೊಂಡು ಹೋಲ್ಡ್ ಮಾಡಿ. ಆದಷ್ಟು ಬೈ ಮಾಡೋಕ್ಕೆ, ಟಾಪಪ್ ಮಾಡೋಕ್ಕೆ ಒಳ್ಳೆ ಟೈಮ್ ಇದೆ. ನೋಡಿಕೊಂಡು ಬಾಟಮ್ ಆಗಿದ್ದಾಗ ಕಂಪ್ಲೀಟ್ 100% ನೀವು ಅದನ್ನೇ ಬಾಟಮ್ ಅಂತ ಕನ್ಸಿಡರ್ ಮಾಡಿ ಇದು ಮಾಡೋಂಥ ಅಗತ್ಯ ಇಲ್ಲ. ಸೊ ಸರ್ಟನ್ ಒಂದು 2-3% ಅಲ್ಲಿ ಹೈ ಬಂದರೂ ಪರವಾಗಿಲ್ಲ ಬಾಟಮಿಂದ. ಸೊ ಒಂದು 50%, 30% ಈ ಥರ ಡೆಪ್ಲಾಯ್ ಮಾಡ್ತಾ ಹೋಗಿ. ಸೊ ಇದು ನಿಫ್ಟಿ ಕಂಪ್ಲೀಟ್ ನೆಗೆಟಿವ್, ಪಾಸಿಟಿವ್ನೆಸ್ ಯಾವುದು ಕಾಣಿಸ್ತಿಲ್ಲ. ಎಲ್ಲ ಲೆವೆಲಲ್ಲೂ ಬ್ರೇಕ್ ಆಗಿದೆ. ಬಟ್ ಡೈಲಿಲಿ ಫ್ಲಾಟ್ ಆಗಿ ಕಾಣಿಸ್ತಿದೆ. ಡೈಲಿ ಚೆನ್ನಾಗಿದೆ ಅಂದ್ಬಿಟ್ಟು ನನ್ಗೆ ಇದಿಲ್ಲ. ಯಾಕಂದ್ರೆ ಡೈಲಿಲಿ ಏನಾಗುತ್ತೆ ಅಂದ್ರೆ ಇಲ್ಲಿ 20 ಸೆಕೆಂಡ್ಗೆ ನನಗೆ ಇದ್ರ ಪ್ರಕಾರ ಪಾಸಿಟಿವ್ ಬರಬೇಕು. ಯಾಕಂದ್ರೆ ಈ ಒಂದು ಗ್ರೀನ್ ಫಾರ್ಮ್ ಆಗಿದ್ದು ಈ ಒಂದು ಗ್ರೀನ್ ಝೋನ್ ಇಂದ ಆಗಿದ್ದು. ಬಟ್ ಅಲ್ಲಿ ತನಕ ನನಗೆ ಸಸ್ಟೈನ್ ಆಗುತ್ತಾ ಈ ಗ್ರೀನ್ ಕ್ಲೌಡ್ ನಂಗೆ ಗೊತ್ತಿಲ್ಲ. ಸೊ ಬಿಫೋರ್ 20 ಸೆಕೆಂಡು ಮೇಲ್ ಹೋಯ್ತು ಅಂದ್ರೆ ಕಂಪ್ಲೀಟ್ ಗ್ರೀನ್ ಹೊಟ್ಟೋಗ್ಬಿಡುತ್ತಿದ್ದು. ಇನ್ ಕೇಸ್ 20 ಸೆಕೆಂಡ್ಗೆ ರಿಜೆಕ್ಟ್ ಆಯ್ತು ಅಂದ್ರೆ ಮಾರ್ಕೆಟ್ ಕೆಳಗಡೆ ಹೋಗುತ್ತೆ. ಈ ತರ ಒಂದು ರೂಲ್ ಹಾಕ್ಬೇಕು. ಇದು 100% ಹಿಂಗೆ ಆಗುತ್ತೆ ಅಂತಲ್ಲ. ಕ್ಲೌಡ್ ನನಗೆ ಇಚಿಮೋಕೋ ಒಂದು ಡೈರೆಕ್ಷನ್ ಕೊಡ್ತಾ ಇದೆ. ಸದ್ಯಕ್ಕೆ ಒಂದು ಸೈಡ್ ವೇಸ್ ಹೋಗ್ತಾ ಇದೆ. 100% ಸೈಡ್ ವೇಸ್ ಅಲ್ಲದೆ ಇದ್ರು ಒಂದು ಸರ್ಟನ್ ರೇಂಜ್ ಅಲ್ಲಿ ಸೈಡ್ ವೇಸ್ ಆಗಿ ಹೋಗ್ತಾ ಇದೆ. ಸೊ ಆದಷ್ಟು ಕ್ಲೌಡ್ ಅಟ್ರಾಕ್ಟ್ ಮಾಡಕ್ ಟ್ರೈ ಮಾಡುತ್ತೆ. ಸೊ ಕ್ಲೌಡ್ ಅಲ್ಲಿ ಇಲ್ಲೆಲ್ಲೋ ರಿಜೆಕ್ಟ್ ಬರಬೇಕು ಅಥವಾ ಮೇಲ್ ಹೊಡಕ್ ಹೋಗುತ್ತೆ. ಸೊ ಪೇಷಂಟ್ ಆಗಿ ಕ್ಲೌಡ್ ನ ಅಬ್ಸರ್ವ್ ಮಾಡಿ. ಒಂದು ಡೈಲಿ ಟೈಮ್ ಫ್ರೇಮು, ವೀಕ್ಲಿಲಂತೂ ನನಗೆ ನೆಗೆಟಿವ್ ಇದೆ. ಸೊ ಆದಷ್ಟು ಒಳಗಡೆ ಎಳ್ಕೊಳಕ್ ಟ್ರೈ ಮಾಡುತ್ತೆ. ಬಟ್ 100% ಅಂತೂ ಆಗಲ್ಲ. ಸೊ ಮಂತ್ಲಿಲಿ ಇಲ್ಲಿ ಸಪೋರ್ಟ್ ತಗೊಬೇಕು. ಜನರಲ್ ಆಗಿ ಇಲ್ಲಿ ಸಪೋರ್ಟ್ ತಗೊಳಕ್ ನನ್ನ ಪ್ರಕಾರ. ಸೊ ಹೋಲ್ಡಿಂಗ್ ಕೆಪಾಸಿಟಿ ನಿಮ್ಗೆ ಚೆನ್ನಾಗಿತ್ತು ಅಂದ್ರೆ ನೋಡ್ಕೊಂಡು ಇಟ್ಕೊಳ್ಳಿ. ಸೊ ಬೈಯಿಂಗ್ ಆಪರ್ಚುನಿಟಿ ಬಂದಾಗ ನೋಡ್ಕೊಳೋದು ಒಳ್ಳೇದು. ಫಿಬ್ಬೋ, EMA ಎಲ್ಲ ರೂಲು ಪ್ರಾಬ್ಲಮ್ ಇದೆ. ಸೊ ನೋಡ್ಕೊಂಡು ವ್ಯವಸ್ಥೆ ಮಾಡ್ಕೊಳ್ಳಿ. ಸೊ ಬ್ಯಾಂಕ್ ನಿಫ್ಟಿ ಬರೋದಾದ್ರೂ ಕಂಪ್ಯಾರಿಟಿವ್ಲಿ ಓಕೆ. ನಾನು ಲಾಸ್ಟ್ ವೀಕು ಹೇಳಿದ್ದೆ, ಕಂಪೇರ್ ಟು ನಿಫ್ಟಿ ಬ್ಯಾಂಕ್ ನಿಫ್ಟಿ ಇಸ್ ಗುಡ್. ಒಂದು ಕ್ಲೌಡ್ ಇಂದ ಮೇಲ್ಗಡೆ ಬರ್ತಿದೆ, ಒಂದು ಪಿಚ್ ಫೋರ್ಕ್ ಇಂದ ಮೇಲ್ಗಡೆ ಹೋಗ್ತಾ ಇದೆ. ಸೊ 55,600 ಲೆವೆಲ್ ಏನಿದೆ ಇದನ್ನ ಕ್ರಾಸ್ ಮಾಡಕ್ ಟ್ರೈ ಮಾಡುತ್ತೆ. 100% ಕ್ರಾಸ್ ಆಗುತ್ತಾ ಇಲ್ವಾ? ಇಲ್ಲೂ ಸಹಿತ 1 ಜುಲೈ ಇಂಪಾರ್ಟೆಂಟ್ ಡೇಟ್ ಆಗುತ್ತೆ. ಸದ್ಯಕ್ಕಂತೂ ನೆಗೆಟಿವ್ ಟ್ರೆಂಡ್ ಅಂತೂ ಹೋಗ್ತಾ ಇದೆ. ಸೊ ಕ್ಲೌಡ್ ಒಳಗಡೆ ಬರೋದು, ಕ್ಲೌಡ್ ಹೊರಗಡೆ ಹೋಗೋದು, ಈ ಫಾಲೋಯಿಂಗ್ ದಿಸ್ ಪಿಚ್ ಫೋರ್ಕ್ ಈ ತರದೆಲ್ಲ ಆಗ್ತಾ ಇರ್ತವೆ. ಸೊ ನೋಡ್ಕೊಳ್ಳಿ. ವೀಕ್ಲಿ ಟೈಮ್ ಫ್ರೇಮ್ ಅಲ್ಲೂ ನೆಗೆಟಿವ್ ಇದೆ. ಮೀನ್ಸ್ ಕ್ಲೌಡ್ ಅಲ್ಲೇ ಸಪೋರ್ಟ್ ತಗೊಂಡಿರೋದ್ರಿಂದ ಒಂದು ಸ್ವಲ್ಪ ಕಂಪ್ಯಾರಿಟಿವ್ಲಿ ನಿಫ್ಟಿ ಕಂಪೇರ್ ಮಾಡಿದ್ರೆ ಇದು ಬೆಟರ್. ಸೊ ಮಂತ್ಲಿಲಂತೂ ಏನೂ ತೊಂದರೆ ಇಲ್ಲ. ಸ್ಟಿಲ್ ಯಾವುದೇ ಒಂದು ಕಾರಣಕ್ಕೂ ಒಂದು ಓವರ್ ಕಾನ್ಫಿಡೆಂಟ್ ಆಗಿ ಇದು ಮಾಡುವಂಥದ್ದು ಇದು ನೋಡ್ಕೊಂಡು ಇದು ಮಾಡ್ಬಿಡಿ. ಸೊ ನಾನು ಹೋಗುತ್ತೆ ಪಾಸಿಟಿವ್, ಕನ್ವರ್ಷನ್ ಲೈನ್ ಇಂದ ಮೇಲ್ ಬರ್ತಾ ಇದೆ, ಬೇಸ್ ಲೈನ್ ಸಪೋರ್ಟ್ ತೊಗೊಂಡಿದೆ, ಈ ಥರದ್ದೆಲ್ಲ ಯೋಚನೆ ಮಾಡ್ಕೊಂಡು ಏನೋ ಮಾಡ್ಕೊಂಡು ಹೋದ್ರೆ ಆಪೋಸಿಟ್ ಆಗಿ ರೂಲ್ ವರ್ಕ್ ಆಗುತ್ತೆ. ಕನ್ವರ್ಷನ್ ಲೈನು ವೀಕ್ಲಿಲಿ ಡೌನ್ ಇದೆ, ಡೈಲಿಲೂ ಡೌನ್ ಇದೆ. ಸೊ ಹಾಗಾಗಿ ಒಂದು ಕ್ರಾಸ್ ಓವರ್ ಆಗಿ ಒಂದು ಮೇಲ್ಗಡೆ ಬರಬೇಕು, ಅಲ್ಲಿ ತನಕ ಗ್ಯಾರಂಟಿ ಇಲ್ಲ. ಸೊ ಒಂದು ವ್ಯವಸ್ಥೆ ಅಂತೂ ಮಾಡ್ಕೊಳ್ಳಿ. ಇನ್ನು ಕಳೆದ ವಾರದ ನೋಡ್ಬೇಕಂದ್ರೆ ಕೆಲವು ಸ್ಟಾಕ್ಸ್ಗಳು 4.8%, 6% ಈ ಥರದೆಲ್ಲ ಕೊಟ್ಟಿದೆ. ಸ್ಕ್ರೀನ್ಶಾಟ್ ನೋಡಿದ್ರೆ ಗೊತ್ತಾಗುತ್ತೆ ಕಳೆದ ವಾರದ ಕಂಪೇರ್ ಮಾಡಿದ್ರೆ. ಸೊ ಕಳೆದ ವಾರದಲ್ಲಿ ಮಾತಾಡೋವಂಥದ್ದು ಏನೂ ಇಲ್ಲ. ಸ್ಟಿಲ್ GVT ಜಿ ವರ್ನೋವಾ ಇದು ಏನಿದೆ 10.7% ವೆರಿ ಗುಡ್. ಪ್ಲಸ್ ಸೈಡ್ ಅಲ್ಲಿ ನೆಗೆಟಿವ್ ಅಲ್ಲಿ -7.6 ಸಹಿತ ಕೊಟ್ಟಿದೆ. ಸೊ ಎರಡೂ ಸೈಡು ದುಡ್ಡಾಗಿದೆ. ಸೊ ಹಾಗಾಗಿ ಒಂದು ಟ್ರೆಂಡ್ ನೋಡ್ಕೊಂಡು ಟ್ರೇಡ್ ಮಾಡೋದು ಆದಷ್ಟು ಒಳ್ಳೇದು. ಸೊ ಜನರಲ್ ಆಗಿ ಏನಾಗುತ್ತೆ, ನಾನು ಎರಡು ಸೈಡ್ ಪೊಸಿಷನ್ ಕಾಣ್ತೀನಿ, ಹೆಜ್ ಮಾಡ್ಕೊಂಡು ಮಾಡ್ತೀನಿ ಅಂದ್ರೆ ಸೊ ಲಿಮಿಟಿಂಗ್ ಒಂದು 2-3% ಆಗ್ಬಿಡುತ್ತೆ. ಬಟ್ ಈ ತರ ಕೇಸಲ್ಲಿ ನೋಡಿ ಆಲ್ಮೋಸ್ಟ್ 10.7 + 7.6 ಆಲ್ಮೋಸ್ಟ್ 18% ಅಂತೂ ಬಂದ್ಬಿಟ್ಟಿದೆ, 18-19%. ಸೊ ಹಾಗೆ ಫೈನಲ್ ಕ್ಲೋಸ್ ಬಂದಿದ್ದು 0.5, ಎಂಡ್ ಆಫ್ ದ ಇದು 0.5 ಕ್ಲೋಸ್ ಆಗಿರುತ್ತೆ ವೀಕ್ಲಿಲಿ. ಬಟ್ ಇಲ್ಲಿ 19% ಅಷ್ಟು ಮೂವ್ಮೆಂಟ್ ಆಗಿದೆ ರೇಂಜ್.
ಸೊ ಹಾಗೆ ಒಂದು ಎರಡೂ ಸೈಡ್ ಅಲ್ಲಿ ದುಡ್ಡು ಮಾಡ್ಬೋದು. ಈ ವೀಕಿನ ಸ್ಟಾಕ್ ನಾನು ನೋಡ್ಬೇಕಂದ್ರೆ ಸೊ ಅದಾನಿ ಎನರ್ಜಿ ಸೊಲ್ಯೂಷನ್, ಆಸ್ಟ್ರಾಲು, ಸಿಪ್ಲಾ, ಸೊ ದಾಲ್ಮಿಯಾ ಭಾರತ್ ಸಿಮೆಂಟು, ಫೋರ್ಟಿಸ್, ಹಿಂದೂಸ್ತಾನ್ ಜಿಂಕ್, NBCC. ನಾಳೆ ಓಪನಿಂಗು ವೆರಿ ಕ್ರೂಷಲ್, ಹೇಗಿದ್ರು ನೆಗೆಟಿವ್ ಇರುತ್ತೆ. ಸೊ 30 ಮಿನಿಟ್ಸ್ ಟೈಮ್ ಫ್ರೇಮ್ ನೀವು ಹೋಲ್ಡ್ ಮಾಡಿಕೊಂಡು ಟೈಮ್ ತಗೊಂಡು ಡೈರೆಕ್ಷನ್ ಯಾವ ಸೈಡ್ ಹೋಗ್ತಿದೆ ಅಂತ ನೋಡಿಕೊಂಡು EMI ರೂಲ್ಸ್ ಮಾಡ್ತಿರೋ ಅಥವಾ ಯಾವುದೋ ಫಿಬಿನಾಶಿ ರೇಷಿಯೋ ಬೇಸ್ಡ್ ಸೊ ಯಾವುದೋ ಒಂದು ರೂಲ್ ಹಾಕೊಂಡು ಒಂದು ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಎಲ್ಲ ಹಾಕೊಂಡು ವರ್ಕ್ ಮಾಡಿ. ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಮೆಥಡು ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ, 2-3 ಮೆಥಡ್ ಹೇಳ್ಕೊಟ್ಬಿಟ್ಟಿದ್ದೀನಿ. CPR, ಪಿವಟ್ ರೇಂಜ್ ಹೇಳಿದ್ದೀನಿ, ಆ್ಯಕ್ಚುಲಿ ಇಚಿಮೋಕೋ ಬೇಸ್ಡ್ ಹೇಳಿದ್ದೀನಿ, ಫಿಬ್ ಬೇಸ್ಡ್ ಹೇಳಿದ್ದೀನಿ. ಇವತ್ತು ಗ್ಯಾನ್ದ್ ಮೆಥಡಲ್ಲೇ ಸ್ಕ್ವೇರ್ ರೂಟ್ ಕಂಡುಹಿಡ್ಕೊಂಡು ಮಾಡುವಂಥ ಮೆಥಡು ಸಹಿತ ಹೇಳಿದ್ದೀನಿ. ಸೊ ಆ ವಿಡಿಯೋಗಳು ನೋಡಿ, ಅದೇನಿದೆ ಸ್ಟಾಕ್ ಮಾರ್ಕೆಟ್ ಕ್ಲಾಸಸ್ ಸೆಕ್ಷನ್ ಅಂತ ಏನಿದೆ ವಿಡಿಯೋ ಸೆಕ್ಷನಲ್ಲಿ ನೀವು ನೋಡ್ಬೋದು. ಅದರಲ್ಲಿ ಹೋಗಿ ನೋಡಿದ್ರೆ ನಿಮಗೆ ಖಂಡಿತವಾಗ್ಲೂ ಸಿಗುತ್ತೆ. ಸೊ ಇದು ಬೇಸಿಕ್ ಆಗಿ ಒಂದಿದು. ಈ ವಿಶೇಷವಾಗಿ ಏನು ಮಾರ್ಕ್ ಮಾಡಿ ತೋರಿಸೋ ಅಗತ್ಯ ಇಲ್ಲ ನನಗೆ, ಯಾಕಂದ್ರೆ ಆಲ್ಮೋಸ್ಟ್ 3-4 ಮೆಥಡ್ಸ್ ಮೇಲೆ ಹೇಳ್ಬಿಟ್ಟಿದ್ದೀನಿ. ಯಾವುದೋ ಒಂದು ಸಪೋರ್ಟ್ ರೆಸಿಸ್ಟೆನ್ಸ್ ಮೆಥಡ್ ನೀವು ಫಾಲೋ ಮಾಡಿ, ಬಟ್ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸು, ಬಿಗ್ ಪಿಕ್ಚರು, ಹೈಯರ್ ಟೈಮ್ ಫ್ರೇಮ್ ಪಿಕ್ಚರ್ ಜೊತೆಗೆ ನಿಮ್ದು ಸೆಂಟಿಮೆಂಟ್ಸ್ಗಳೆಲ್ಲ ನೋಡಿಕೊಂಡು ಇಂಡಿಕೇಟರ್ ಹೆಂಗೆ ಸಪೋರ್ಟ್ ಮಾಡ್ತಿದೆ ಅಂತ ಇದು ಮಾಡಿಕೊಂಡು ಒಂದು ವ್ಯವಸ್ಥೆ ಮಾಡಬೇಕು. ಸೊ ಕಮಿಂಗ್ ಬ್ಯಾಕ್ ಟು ನಾನು ಗೋಲ್ಡ್ ಅಂತ ಹೇಳ್ತಾ ಇದ್ದೆ, ಲಾಸ್ಟ್ ಸೆಕ್ಷನ್ ಹೇಳಿದ್ದೀನಿ ಇಂಡಿಕೇಟರ್ ಕೊಡ್ತೀನಿ ಅಂತ. ಇಂಡಿಕೇಟರ್ ಏನು ಅಂತ ತೋರಿಸ್ತೀನಿ. ಗೋಲ್ಡ್ ಬರ್ಬೇಕಂದ್ರೆ ಗೋಲ್ಡ್ ಸಹಿತ ಒಂದು ಬಿಗ್ ಫಾಲ್ ಆಗಿದೆ, 4300 ಬಂದ್ಬಿಟ್ಟಿದೆ. ಸೊ ವೀಕ್ಲಿ ಟೈಮ್ ಫ್ರೇಮ್ ಅಲ್ಲಿ ಒಂದು ಸಪೋರ್ಟ್ ಸಮ್ವೇರ್ 4000 ಲೆವೆಲ್ ಅಲ್ಲಿ ಸಪೋರ್ಟ್ ತಗೊಂಡ್ರೆ ಸೊ ಹಾಗಾಗಿ ನೋಡ್ಬೇಕು ಎಲ್ಲಿ ಬರುತ್ತೆ ಅಂತ. ಸೊ ಇನ್ವೆಸ್ಟ್ಮೆಂಟ್ಗೆ ಹೋಲ್ಡ್ ಮಾಡ್ತೀನಿ ಅಂದವ್ರು ದಯವಿಟ್ಟು ಹೋಲ್ಡ್ ಮಾಡಿ. ಇಲ್ಲ ನನಗೆ ಇಲ್ಲಿ 4090, 4100 ಸಮ್ವೇರ್, ಇನ್ನೊಂದು 150 ಪಾಯಿಂಟ್ಸ್ ಕೆಳಗಡೆ ಬರ್ಬೋದು ಡಾಲರ್ಸು. ಸೊ ಇಲ್ಲಿ ಸಮ್ವೇರ್ ಇಲ್ಲಿ ತನಕ ಸಪೋರ್ಟ್ ತಗೊಂಡಿದೆ ಈಗ, ಸೊ ಇಲ್ಲಿಗೆ ಬರ್ಬೋದು. ಸೊ ಹಾಗೆ ಒಂದು 1,44,000ಗಿಂತ ಇಂಡಿಯನ್ ಕರೆನ್ಸಿಲಿ ಗೋಲ್ಡ್ ಕೆಳಗಡೆ ಹಿಡಿಯೋದು ತುಂಬಾ ಕಷ್ಟ ಇದೆ. ಇಲ್ಲಿ ಸಹಿತ ನಾನು ತುಂಬಾ ದಿವಸದಿಂದ $63 ಅಂತ ಹೇಳ್ಕೊಂಡೇ ಬಂದಿದ್ದೀನಿ. $65-67 ಬಂದ್ಬಿಟ್ಟಿದೆ ಈಗ. ಸೊ ಹಾಗಾಗಿ 63 ಇನ್ನೊಂದು ಇದು ಟ್ರೆಂಡ್ ಲೈನ್ ಎಲ್ಲ ಹಾಕಿದೆ, ಡೌನ್ ಬರುತ್ತೆ ಅಂತ ಹೇಳಿದ್ದೆ. ಸೊ ಡೌನ್ ಬಂದಿದೆ. ಸೊ ನನಗೆ ಇಲ್ಲಿ ಆಲ್ಮೋಸ್ಟ್ ಈ ಲೆವೆಲ್ $60,000 ಏನಿದೆ, ಸೊ ಇಲ್ಲಿ ಬರೋ ಚಾನ್ಸಸ್ ಇರ್ತವೆ. ಇದನ್ನ ನೀವು MCX ಅಲ್ಲಿ ನೋಡಿಕೊಂಡು ನೀವು ಕನ್ವರ್ಷನ್ ಮಾಡಿ. ಜನರಲ್ ಆಗಿ ನಾನು ಈ ಲೆವೆಲ್ ನೋಡ್ಕೊಂಡೆ ನಾನು ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು. ನಾನು ಡೈರೆಕ್ಟ್ MCX ರುಪೀಸ್ ಅಲ್ಲಿ ನೋಡಲ್ಲ. ಸೊ ವರ್ಸ್ಟ್ ಕೇಸು $54 ತನಕ ಬರುತ್ತೆ. ಅದೆಲ್ಲ ಬ್ರೇಕ್ ಆಯ್ತು ಅಂದ್ರೆ ಸಮ್ವೇರ್ ಬರಲ್ಲ, 37-36 ಎಲ್ಲ ಸುಮ್ಮನೆ ಹೇಳ್ತಾರೆ, ತುಂಬಾ ಕನ್ಫ್ಯೂಸ್ ಮಾಡ್ತಿದ್ದಾರೆ. ವರ್ಸ್ಟ್ ಕೇಸ್ ನನ್ನ ಪ್ರಕಾರ $55 ಬರ್ಬೋದು ಅಷ್ಟೇ. 63 to 65 ರೇಂಜ್ ಏನೇ ಸಿಗ್ತಾ ಇದ್ರು ಇಟ್ಸ್ ಎ ಗುಡ್ ಅಕ್ಯುಮುಲೇಷನ್ ಇನ್ ಸಿಲ್ವರ್. ಬಟ್ ಸ್ಟಿಲ್ ನೀವು ಕನ್ಸಿಡರೇಷನ್ ಮಾಡ್ಕೊಳ್ಳಿ, ನಿಮ್ಮ ರಿಸ್ಕ್ ರಿವಾರ್ಡು, ಕ್ಯಾಪಿಟಲ್ ಮ್ಯಾನೇಜ್ಮೆಂಟು ಇದೆಲ್ಲ ನೋಡಿಕೊಂಡು. ಸೊ ಇಟ್ಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜಿಗಳಿದು. ಸೊ ಇಮಿಡಿಯೇಟ್ ಆಗಿ ನಾನು ಇವತ್ತು ಹಾಕೊಂಡಿದ್ದೀನಿ, ವೆರಿ ನೆಕ್ಸ್ಟ್ ಮಂತ್ ನನ್ನ $100 ಬರುತ್ತೆ, ಹಾಗಾಗಿ ನಾನು ಡಬಲ್ ಆಗುತ್ತೆ, ಟ್ರಿಪಲ್ ಆಗುತ್ತೆ ಅಂತ ನೋಡ್ಕೊಂಡು ಹಂಗೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಕ್ ಹೋಗ್ಬೇಡಿ. ಸೊ ಹಾಗಾಗಿ ಒಂದು ಹುಷಾರಾಗಿರಿ. ನಾನು ಇಂಡಿಕೇಟರ್ ಹೇಳ್ತಿದ್ದೆ, ಸೊ ವೆರಿ ಇಂಪಾರ್ಟೆಂಟು. ಇಂಡಿಕೇಟರ್ ಕೊಡ್ತೀನಿ ಅಂದಿದ್ದೆ, ಪ್ರಾಮಿಸ್ ಮಾಡ್ದಂಗೆ. ಬೇರೆ ಎಲ್ಲ ಹೈಡ್ ಮಾಡ್ತೀನಿ. ಇದು ಬೇಡ, ಇದು ಬೇಡ. ಸೊ ದಾರಿಣಿ ಇದು ನಂದೇ ಮಾಡಿರೋಂಥದ್ದು ಕಾಂಬಿನೇಷನ್ ಆಫ್ ಇದು. ಸ್ವಲ್ಪ ಚೇಂಜ್ ಮಾಡಿದ್ದೀನಿ ಒರಿಜಿನಲ್ನ. ಮತ್ತೆ ರೂಲ್ ಬಂದ್ಬಿಟ್ಟು ಒಂದು ಸ್ಟಿಕ್ ಆಗಿ ಒಂದು ಟೈಮ್ ವೇಸ್ಟ್ 9:30 ಇಂದ 9:45 ರೇಂಜ್ ಅಲ್ಲಿ, ಸೊ ದಟ್ ನನಗೆ ನಾಯ್ಸ್ ಕಮ್ಮಿ ಇರುತ್ತೆ. ಸೊ ನಾಯ್ಸ್ ಕಮ್ಮಿ ಇದ್ದಾಗ ನನಗೆ ರಿಟರ್ನ್ ಜಾಸ್ತಿ ಬರುತ್ತೆ. 3 ಮಿನಿಟ್ಸ್ ನೋಡಿದ್ರೆ ಒಳ್ಳೆ ಇದು ಬರುತ್ತೆ ನನಗೆ. ಸೊ 3 ಮಿನಿಟ್ಸ್ ಅಲ್ಲಿ ನೋಡಿದ್ರೆ ಇಲ್ಲಿ ಮಾರ್ಕ್ ಮಾಡ್ಕೊಂಡ್ರೆ ಎಕ್ಸಾಂಪಲ್ ಇದ್ರದೇ ತೋರಿಸ್ತೀನಿ. ಸೊ ನಂದು ಬಂದ್ಬಿಟ್ಟು ನೋಡಿ, ಮೊನ್ನೆ ಇಲ್ಲೆಲ್ಲ ಎಂಟ್ರಿ ತಗೊಳಕ್ ನೋಡ್ತಿದ್ರಿ ಫ್ರೈಡೆ. ಸೊ ಬುಲ್ ಸೈಡು ಜಸ್ಟ್ ಇಷ್ಟು ಮಾತ್ರ ಬಂದಿದೆ, ಸಪೋರ್ಟ್ ತಗೊಂಡು ಬೈ ಇಲ್ಲಿ ಕೊಡ್ತು. ಬಟ್ ಜನರಲ್ ಆಗಿ ಇದೇ ಸಪೋರ್ಟ್ ಆಗಿ ಆಕ್ಟ್ ಆಗಿರೋದ್ರಿಂದ ಸೊ ಇದು ಬ್ರೇಕ್ ಆಗಿಲ್ಲ. ಸೊ ಇಮಿಡಿಯೇಟ್ ಆಗಿ ರಿವರ್ಸಲ್ ಬಂದ್ಬಿಡ್ತು. ಸೊ ಇಮಿಡಿಯೇಟ್ ಆಗಿ ಇಲ್ಲಿ ರಿವರ್ಸಲ್ ಬಂದ್ರು ಎಂಟ್ರಿ ಬೇಕಿದ್ರೆ ಈ ಒಂದು ಕೆಲ್ಟ್ನರ್ ಸೊ ಈ ಒಂದು ಒಳಗಡೆ ಏನಿದೆ ಅದನ್ನು ತಗೊಂಡ್ ಮಾಡ್ಬೋದು. ಬಟ್ ಇಲ್ಲ ನನಗೆ ಭಯ ಆಗುತ್ತೆ ಅಂದ್ರೆ ಈ ಒಂದು ಸಪೋರ್ಟ್ ಝೋನ್ ಕ್ರಿಯೇಟ್ ಆಗ್ತಿದೆ, ಇಲ್ಲಿ ಆಟೋಮೆಟಿಕ್ ಆಗಿ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಡಿಮ್ಯಾಂಡ್ ಝೋನ್ಗಳಾಗುವಂಥದ್ದು.
ಸೊ ಈ ಒಂದು ಸಪೋರ್ಟ್ ಇದಕ್ಕೆ ಬ್ರೇಕ್ ಸಪೋರ್ಟ್ ತಗೊಂಡ್ಬಿಡ್ತು. ಸೊ ಅಲ್ಲಿಂದ ರಿವರ್ಸಲ್ ಬಂತು. ಸೊ ಇಲ್ಲಿ ಬಂದ್ಬಿಟ್ಟು ನನಗೆ ಸ್ಟಾಪ್ ಲಾಸ್ ರೆಡ್ ಕಲರ್ ಇದಾಗಿರುತ್ತೆ. ಸೊ ಇಲ್ಲಿಂದ ಒಂದೇ ಸಲ ಬಂದ್ರೆ ಒಂದು ಆಲ್ಮೋಸ್ಟ್ ನನಗೆ ವಾಪಸ್ ರಿವರ್ಸ್ ಕೆಲ್ಟ್ನರ್ ಅಲ್ಲೇ ರಿವರ್ಸ್ ಪರವಾಗಿ ಇಲ್ಲಿ ಎಕ್ಸಿಟ್ ಆಗ್ಬಿಟ್ಟು 1048 ಸಮ್ವೇರ್. ಸೊ ಈ ತರ ಒಂದು ಸೇಮ್ ಹಂಗೆ ಇಲ್ಲಿಂದ ಅಪ್ ಸೈಡ್ ಕೆಲ್ಟ್ನರ್ ಟಚ್ ಆಗ್ತಿದ್ದಂಗೆ ಕ್ಲೋಸ್ ಆಯ್ತು ಅದು ಬುಲ್ಲಿಶ್ ಟ್ರೆಂಡ್. ಸೊ ಹಾಗಾಗಿ ಕೆಲ್ಟ್ನರ್ ಒಂದು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ಕೆಲ್ಟ್ನರ್ ಟು ಕೆಲ್ಟ್ನರ್ ರೇಂಜ್ ಅಲ್ಲಿ ಮತ್ತೆ ಈ ಪರ್ಟಿಕ್ಯುಲರ್ ಝೋನ್ ಏನಿದು ಕ್ರಿಯೇಟ್ ಆಗ್ತಿರುವಂತದ್ದು. ಸೊ ಅದು ನಮಗೆ ಒಂದು ಫಾಲ್ಸ್ ಎಂಟ್ರಿಗಳು ತಗೊಳೋದು ಅವಾಯ್ಡ್ ಮಾಡುತ್ತೆ. ಸೊ ನನಗೆ ಇಲ್ಲಿ ನೋಡ್ತಿದ್ದಂಗೆ ಸೊ ಇಲ್ಲಿ ನನಗೆ ಒಂದು ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಎರಡೂ ಒಂದು ಇದಾಗ್ತಾ ಇತ್ತು. ಸೊ ಮತ್ತೆ ಇಲ್ಲಿ ನೋಡ್ಬೋದು ನಾವು ಈ ಪ್ರೈಸ್ ರೇಂಜ್ ಬ್ಯಾಂಡ್ ಮತ್ತೆ ಮಿಡ್ ಲೈನ್ ಎಲ್ಲ ಒಂದೇ ರೇಂಜ್ ಅಲ್ಲಿ ಕೂತಿದೆ. ಸೊ ಹಾಗಾಗಿ ಇಲ್ಲಿ ಎಕ್ಸಾಕ್ಟ್ ಆಗಿ ಒಂದು ಎಂಟ್ರಿ ಇಲ್ಲ. ಆಕ್ಚುಲಿ ಒಂದು ಅಪ್ ಟ್ರೆಂಡ್ ಹೊಡೆದು ಇಲ್ಲಿಂದ ಒಂದು ಕೆಳಗಡೆ ಬಂತು ಅಂತ ಗ್ರೀನ್ ಕಲರ್ ಇಂದ ಕೆಳಗಡೆ ನೋಡಿ, ಇಲ್ಲಿ ರೆಡ್ ಇದ್ರೆ ನನಗೆ ಕೆಳಗಡೆ ಬರಬೇಕು, ಬಟ್ ಆಪೋಸಿಟ್ ಸೈಡ್ ಹೋಗ್ಬಿಡ್ತಾವೆ. ಸೊ ಗ್ರೀನ್ ಕ್ರಿಯೇಟ್ ಆಯ್ತು. ಗ್ರೀನ್ ಕ್ರಿಯೇಟ್ ಆಗ್ತಿದ್ದಾಗ ಮತ್ತೆ ಅಪ್ ಹೋಗ್ಬೇಕು. ಸೊ ಅಪ್ ಸಿಗ್ಲಿಲ್ಲ, ಬಟ್ ಇಲ್ಲಿ ಸಿಕ್ತ ಆಮೇಲೆ. ಸೊ ಅಲ್ಲಿ ಶಾರ್ಟ್ ಒಂದು 426 ಇಂದ ಒಂದು 454. ಸೊ ಹಾರ್ಡ್ಲಿ ಒಂದು 10 ರೂಪಾಯಿ ಏನೋ ಸಿಕ್ಕಿರುತ್ತೆ ಆಪ್ಷನಲ್ ಆದ್ರೆ. ಸೊ ಇಮಿಡಿಯೇಟ್ ಆಗಿ ರಿವರ್ಸ್ ಬಂದಾಗ ನನಗೆ ಇಲ್ಲಿ ಒಂದು ದೊಡ್ಡ ಸಿಕ್ಕಿರುತ್ತೆ. ಮತ್ತೆ ಇಲ್ಲಿ ಒಂದು ಅಪ್ ಟ್ರೆಂಡ್ ಅಲ್ಲಿ ನಾನು ಇಲ್ಲಿ ಕ್ಯಾಚ್ ಮಾಡಿದ್ರೆ ಒಂದು ಕಾಲ್ ಸೈಡ್ ಸಹಿತ ಕ್ಯಾಚ್ ಮಾಡ್ಬೋದಿತ್ತು. ಸೊ ಈ ತರ ಒಂದು ಬೈ ಮತ್ತೆ ಸೆಲ್ ಸೈಡ್ ಶಾರ್ಟ್ ಅಂಡ್ ಲಾಂಗ್ ಸೈಡ್ ಎರಡಕ್ಕೂ ನೀಟಾಗಿ ಕ್ಯಾಚ್ ಆಗುತ್ತೆ ಇದು. ಸೊ ತುಂಬಾ ಫಾಲ್ಸ್ ಸಿಗ್ನಲ್ ಇಲ್ಲ. 945 ಲೈನ್ 930 ಲೈನ್ ನನಗೆ ಒಂದು ತುಂಬಾ ಒಂದು ಹೆಲ್ಪ್ ಆಗುವಂಥದ್ದು. ಸೊ 930 ಇಲ್ಲಿ ನೋಡ್ತಾ ಇರ್ಬೋದು ಬ್ರೇಕ್ ಆಗ್ತಿಲ್ಲ. 930 ಈಸ್ ಆಕ್ಟಿಂಗ್ ಆಸ್ ಎ ಒಂದು ಮೇಜರ್ ರೆಸಿಸ್ಟೆನ್ಸ್ ಫರ್ ಇದು ಸ್ಟಾಪ್ ಲಾಸ್ ಫರ್ ಶಾರ್ಟ್ ಸೈಡ್. ಹಾಗೆ ಒಂದು ಮೇಜರ್ ಲಾಂಗ್ ಸೈಡ್ ಇದು 945. ಸೊ ಅದು ಕೂಡ ಒಂದು ರೆಸಿಸ್ಟೆನ್ಸ್ ತರ ಆಕ್ಟ್ ಆಗ್ತಿದೆ. ಯಾವ ಒಂದು ಕ್ಯಾಂಡ್ಲು ಮಾತ್ರ ಆಚೆ ಹೋಯ್ತು. ಸೊ ಅದು ಎಂಟ್ರಿ ಕೊಟ್ಟಿದೆ ಅದೇ ಕ್ಯಾಂಡಲ್ ಅಲ್ಲಿ, ಬಟ್ ಆ ತರ ಕ್ಯಾಂಡಲ್ ನನಗೆ ಅಬೋ ಒಂದು ಮಿಡ್ ಲೈನ್ ಇಂದ ತುಂಬಾ ದೂರ ಹೋಗ್ಬಿಟ್ರೆ ನಾನು ಬೈ ಮಾಡಲ್ಲ ಜನರಲ್ ಆಗಿ. ಸೊ ಕೆಲ್ಟ್ನವ್ರಿಗೆ ಹತ್ರ ಹೋಗ್ಬಿಡಿತ್ತು ಆಲ್ರೆಡಿ. ಸೊ ರಿಜೆಕ್ಷನ್ ಆಗ್ಬೇಕು ಅಂತ ಗೊತ್ತಿರುತ್ತೆ. ಸೊ ಇಲ್ಲೇನೋ ಶಾರ್ಟ್ ಮಾಡಿದ್ರೆ ಇದು ಇಲ್ಲೊಂದು ತಗೊಂಡು ಶಾರ್ಟ್ ಮಾಡಿದ್ರೆ ಇಲ್ಲೊಂದು. ಸೊ ತುಂಬಾ ವೊಲಟಿಲಿಟಿ ಇದ್ದಾಗ ಮಲ್ಟಿಪಲ್ ಟ್ರೇಡ್ಸ್ ಇರುತ್ತೆ ನಮ್ಗೆ. ಒನ್ ಡೈರೆಕ್ಷನ್ ಇದ್ದಾಗ ಒಂದೇ ಒಂದು ಹಿಡಿಬಹುದು, ಬಟ್ ಮಲ್ಟಿಪಲ್ ಸೈಡ್ ಇದ್ದಾಗ ಎರಡು ಸೈಡ್ ದುಡ್ಡಾಗುತ್ತೆ. ಸೊ ಈ ತರದ್ದು ಒಂದು ಇಂಡಿಕೇಟರ್ ಕೊಡ್ತೀನಿ. ಇಂಡಿಕೇಟರ್ ಏನ್ ಮಾಡಬೇಕು ನೀವು ಅಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀನಿ, ಮತ್ತೆ ಲೈಕ್ ಮಾಡ್ಬೇಕು. ನೀವು ನಿಮ್ಮ ಫ್ರೆಂಡ್ಸ್ಗೂ ಹೇಳಬೇಕು, ಒಂದಿಬ್ರು ಫ್ರೆಂಡ್ಸ್ಗಾದ್ರೂ ಹೇಳಿ. ಸೊ ಇಮಿಡಿಯೇಟ್ ನನಗೆ ವಾಟ್ಸಪ್ ಮಾಡಿ, ನಾನು ಇಂಥವ್ರನ್ನ ಸೇರಿಸಿದ್ದೀನಿ ಅಂತ ಅವ್ರಿಗೆ ನಾನು ಇಂಡಿಕೇಟರ್ನ ನೋಟ್ ಪ್ಯಾಡಲ್ಲಿ ಕಳಿಸ್ತೀನಿ. ನೀವು ಜಸ್ಟ್ ಏನೂ ಇಲ್ಲ, ಡೈರೆಕ್ಟ್ ಆಗಿ ಇದನ್ನ ಆ್ಯಡ್ ಮಾಡಿದ್ರೆ ಆಯ್ತು. ಇಂಡಿಕೇಟರ್ ಇಲ್ಲಿ ಸೆಕ್ಷನ್ ಹೋಗಿ ಸುಮ್ಮನೆ ಯಾವುದೋ ಒಂದು ಆಲ್ರೆಡಿ ಲೋಡ್ ಆಗಿರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಆ್ಯಡ್ ನೋಟ್ ಅಂತ ಮಾಡಿ ನ್ಯೂ ಅಂತ ಮಾಡಿದ್ರೆ ಬಂದ್ಬಿಡುತ್ತೆ. ಸೊ ಈ ಥರದ್ದು ಒಂದು ಇಂಡಿಕೇಟರ್ ಅಂತೂ ಕೊಡ್ತಾ ಇದ್ದೀನಿ. ಚಾನಲ್ನ ಗ್ರೋತ್ ಮಾಡಬೇಕು, ಸೊ ದಟ್ ನಿಮಗೂ ಹೆಲ್ಪ್ ಆಗುತ್ತೆ, ನನಗೂ ಹೆಲ್ಪ್ ಆಗಬೇಕು. ಈ ಥರದ್ದು ತುಂಬ ಇಂಡಿಕೇಟರ್ ಬರ್ದಿದ್ದೀನಿ. ಸೊ ಹಾಗಾಗಿ ಮುಂದಿನ ದಿವಸಗಳಲ್ಲಿ ಮತ್ತಷ್ಟು ಕೊಡ್ತೀನಿ. ಸೊ ಮತ್ತೆ ಒಂದು ಇಂಪಾರ್ಟೆಂಟ್ ಹೇಳ್ಬೇಕಂದ್ರೆ ಸೆಕ್ಟರ್ ರೊಟೇಷನ್ ಹೇಳ್ತಾ ಇದೆ. ದಾರಿಣಿ ಸೆಕ್ಟರ್ ರೊಟೇಷನ್ SSG ಇದಲ್ಲ. ಇದು ಪ್ರತಿ ವಾರ ನಾನು ಮರ್ತ್ಕೊಂತೀನಿ. ಸೊ ನಿಫ್ಟಿ ಮೀಡಿಯಾ ನಾನು ಟರ್ನ್ ಆಗುತ್ತೆ ಅಂತ ಹೇಳಿದ್ದೆ, ಟರ್ನ್ ಆಗಿದೆ, ಒಂದು ಒಳ್ಳೆ ರಿಟರ್ನ್ ಅಂತೂ ಕೊಟ್ಟಿದೆ. ಸೊ ನೆಕ್ಸ್ಟ್ ಮೆಟಲ್ ನೆಗೆಟಿವ್ ಹೋಗಿದೆ, ಬಟ್ ಸ್ಟಿಲ್ ಸ್ಟ್ರೆಂತ್ ನಿಫ್ಟಿ ಫಾರ್ಮಾ ಅಂಡ್ ನಿಫ್ಟಿ ಮೆಟಲ್ ಅಲ್ಲಿ ಇದೆ. ಸೊ ಸೆಕ್ಟರ್ ರೊಟೇಷನ್ ಅಂತ ಸಪರೇಟ್ ಆಗಿ ನಾನು ಈ ಆ್ಯಪ್ ತಗೊಳ್ಳೋ ಬದಲು ನಾನೇ ಇಂಡಿಕೇಟರ್ ಡೆವಲಪ್ ಮಾಡ್ಕೊಂಡಿದ್ದೀನಿ ನಾನು. ಸೊ ಸದ್ಯಕ್ಕೆ ಸ್ಟ್ರೆಂತ್ ಇರೋದು ಒಂದು ಮೀಡಿಯಾ ಮೆಟಲ್ ಫಾರ್ಮಾದಲ್ಲಿ, ಬಟ್ 100% ಸ್ಟ್ರೆಂತ್ ಅಂತಲ್ಲ. ಸೊ ಇಲ್ಲಿ IT ಕೂಡ ಒಂದು ರೊಟೇಷನ್ ಆಗ್ತಾ ಇದೆ, ನಿಫ್ಟಿ ಕೂಡ ಒಂದು ರೊಟೇಷನ್. ಈ ಸಿಂಬಲ್ ಬಂದಿದೆ ಅಂದ್ರೆ
ಸೊ ಸಮಥಿಂಗ್ ಈಸ್ ಗೋಯಿಂಗ್ ಟು ಹ್ಯಾಪನ್. ಬಿಗ್ ಅಂತೂ ಚೇಂಜಸ್ ಬರುತ್ತೆ ಮುಂದಿನ ದಿವಸದಲ್ಲಿ. ಸೊ ಸೈಡ್ ವೇಸ್ ಹೋಗ್ತಿದೆ PSU ಬ್ಯಾಂಕು, FMCG ಇಲ್ಲಿ ನೋಡ್ಬೋದು. ಸೊ ಹಾಗಾಗಿ ಈ ಒಂದು ಇದು, ಸೊ ಹಾಗಾಗಿ ಈ ಒಂದು ಸ್ಕ್ರೀನ್ ಶಾಟ್ ತಗೊಳ್ಳಿ. ಇದನ್ನ ಡಾರ್ಕ್ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತಾ ನನಗೂ ಗೊತ್ತಿಲ್ಲ. ಸ್ವಲ್ಪ ಟೈಮ್ ತಗೊಳುತ್ತೆ ಕಲರ್ ಚೇಂಜ್ ಆಗಕ್ಕೆ, ಯಾಕಂದ್ರೆ ನಾನು ಆಲ್ರೆಡಿ OBS ಗಿಂದ ರೆಕಾರ್ಡ್ ಮಾಡ್ತಾ ಇರೋದ್ರಿಂದ. ಸೊ ಹಾಗಾಗಿ ಒಂದು ಸಮಸ್ಯೆ ಕೊಡುತ್ತೆ. ಸೊ ಅಕ್ಯುಮುಲೇಷನ್ ಅನ್ನೆಲ್ಲ ಒಂದು 13% ಬಂದಿದೆ, ಬಟ್ ಮೊಮೆಂಟಮ್ ಅಂತೂ ಇಲ್ಲ. ಮೊಮೆಂಟಮ್ ಇರೋದು ಮೀಡಿಯಾ ಮತ್ತೆ ಒಂದು ಲೆವೆಲ್ಗೆ ಸ್ಮಾಲ್ ಕ್ಯಾಪ್ ಅಲ್ಲಿ ಇದೆ. ಸೊ ಇದರಲ್ಲಿ ಇನ್ನೂ ವರ್ಸ್ಟ್ ಇದೆ, ಆಕ್ಚುಲಿ ನಂಬರ್ಸ್ ಕಾಣಿಸ್ತಾ ಇಲ್ಲ. ಸೊ ನಂಬರ್ಸ್ ಇಂಪಾರ್ಟೆಂಟ್ ಇಲ್ಲ, ಬಟ್ ಇಲ್ಲಿ ನೋಡ್ತಿರ್ಬೋದು ಮೀಡಿಯಾದಲ್ಲಿ ಚೆನ್ನಾಗಿ ಕೊಟ್ಟಿದೆ 1 ವೀಕ್ ಇದರಲ್ಲಿ. ಸೊ ಮೀಡಿಯಾದಲ್ಲಿ ಇರೋದು ಕೆಲವೇ ಸ್ಟಾಕು, ಅದರಲ್ಲಿ ಸರೆಗಮ ತುಂಬಾ ದಿವಸದಿಂದ ಹೇಳ್ತಾ ಇದೆ ನನ್ನ ಕ್ಲೈಂಟ್ಸ್ಗಳಿಗೆ, ಸರೆಗಮ ಅಂತೂ ಚೆನ್ನಾಗಿ ಕೊಟ್ಟಿದೆ. ಸೊ ಈ ಒಂದು ಇದರಲ್ಲಿ ಸ್ಟ್ರೆಂತ್ ಅಂತೂ ಇದೆ, ಬಟ್ ಓವರ್ ಆಲ್ ತುಂಬಾ ಏನು ಚೆನ್ನಾಗಿ ಕೊಟ್ಟಿಲ್ಲ. ಸೊ ನಿಫ್ಟಿ ರಿಯಾಲಿಟಿ ಒಂದು ಇದರಲ್ಲಿ ಕೊಟ್ಟಿದೆ. ಸೊ ಜನರಲ್ ಆಗಿ ಅಕ್ಯುಮುಲೇಷನ್ ನೆಕ್ಸ್ಟ್ ಬರುತ್ತೆ. ನೆಕ್ಸ್ಟ್ ಮೊಮೆಂಟಮ್ ಅಂತೂ ಇಲ್ಲ, ಮೊಮೆಂಟಮ್ ಇರೋದಂತೂ ಈ ಒಂದು ಇದರಲ್ಲಿ. ಸೊ ರಿಲೇಟಿವ್ ಸ್ಟ್ರೆಂತ್ ಅಂತೂ ಇರುವಂತದ್ದು ನಿಫ್ಟಿ ಮೀಡಿಯಾದಲ್ಲಿ ಎಸ್ಪೆಷಲಿ. ನೆಕ್ಸ್ಟ್ ಇರುವಂತದ್ದು ನಿಫ್ಟಿ ಮೆಟಲ್, ಆಮೇಲೆ ಬರುವಂತದ್ದು ಸ್ಮಾಲ್ ಕ್ಯಾಪು, ಎನರ್ಜಿ ಈ ತರದ್ದು. ಸೊ ಇದೆಲ್ಲ ಸದ್ಯಕ್ಕೆ ಯಾವುದು ಒಂದು ಪಾಸಿಟಿವ್ ಇಲ್ಲ, ಇರೋದ್ರಲ್ಲಿ 3 ಒಂದು ಸದ್ಯಕ್ಕಿದೆ. ಬಟ್ ಇದನ್ನು 100% ಹಿಂಗೆ ಹೋಗ್ಬೇಕು ಅಂತಿಲ್ಲ, ಯಾಕಂದ್ರೆ ಕಳೆದ ವಾರದ ಪರ್ಫಾರ್ಮೆನ್ಸ್ ನೆಕ್ಸ್ಟ್ ವೀಕ್ ಹಂಗೆ ಇರಬೇಕು ಅಂತಿಲ್ಲ. ಬಟ್ ಸ್ಟಿಲ್ ಈ ಒಂದು ಸ್ಟ್ರೆಂತ್, ಈ ಮೊಮೆಂಟಮ್ ಆಸ್ಪೆಕ್ಟ್ ಇಂದ ಒಂದು ಚೆನ್ನಾಗಿ ಕೊಡುತ್ತೆ. ಸೊ ಮತ್ತೆ ಸಿಗೋಣ, ಅಲ್ಲಿ ತನಕ ಧನ್ಯವಾದಗಳು. ವಿಶೇಷವಾದ ವಿಡಿಯೋಗಳು ಮತ್ತೆ ಬರ್ತಾ ಇರ್ತೀನಿ. ಏನೇ ಒಂದು ಸಂದೇಹ ಇದ್ರು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಇನ್ವೆಸ್ಟ್ಮೆಂಟ್ ಮಾಡೋವಂಥವ್ರು ಕಾಂಟ್ಯಾಕ್ಟ್ ಮಾಡಿ, ಎಸ್ಪೆಷಲಿ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್. ಸೊ ಇನ್ವೆಸ್ಟ್ಮೆಂಟ್ ಮಾಡೋರು ಆ ಥರದ್ದು ನೋಡಿ, ಯಾವುದೇ ಒಂದು ಶೇರ್ ಸ್ಟಾಕ್ಸ್ ಟಿಪ್ಸು ಅಂಥದ್ದೆಲ್ಲ ಕೊಡಲ್ಲ ನಾನು. ಸೊ ನಿಮ್ಮ ಕಡೆಯಿಂದನೂ ನೀವು ಅನಾಲಿಸಿಸ್ ಮಾಡ್ಬೋದು, ಎಜುಕೇಶನಲ್ ಪರ್ಪಸ್ಗಾಗಿ ಮಾಡುವಂಥದ್ದು, ಯಾವುದೇ ಒಂದು ರೆಕಮೆಂಡೇಶನ್ ಅಲ್ಲ. ಸೊ ಹಾಗಾಗಿ ಮತ್ತೆ ಸಿಗೋಣ, ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಸೊ ಮರೀದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸ್ಕ್ರೀನ್ಶಾಟ್ನ ಕಳಿಸಿ. ನನ್ನ ವಾಟ್ಸಪ್ ನಂಬರ್ ಡಿಸ್ಪ್ಲೇ ಆಗ್ತಾ ಇರುತ್ತೆ, 701719411477. ಸಾರಿ 4447. ಸೊ 7019411447. ಸೊ ಇದು ನನ್ನ ನಂಬರು, ವಾಟ್ಸಪ್ ಮಾಡ್ಕೊಳ್ಳಿ. ಸೊ ವಾಟ್ಸಪ್ ಮಾಡಿ ಸ್ಕ್ರೀನ್ಶಾಟ್ ಎಲ್ಲ ಕಳಿಸಿದ್ರೆ ನಿಮಗೆ ಖಂಡಿತವಾಗ್ಲೂ ಒಂದು ಏನಿದೆ ಇಂಡಿಕೇಟರು ಅದನ್ನು ಕಳಿಸ್ತೀನಿ. ಮತ್ತೆ ಸಿಗೋಣ, ಅಲ್ಲಿ ತನಕ ಧನ್ಯವಾದಗಳು.